ಪುಣ್ಯಾತ್ಮರೇ, ಇವತ್ತಿನ ದಿವಸ ಅಪ್ಪ ಅಮೋಘ ಸಿದ್ದೇಶ್ವರರ ಪಲ್ಲಕ್ಕಿಯನ್ನು ತಾವೆಲ್ಲ ಭಕ್ತರನ್ನು ಬರಮಾಡಿಕೊಂಡು ಪರಮ ಪೂಜ್ಯ ಅಪ್ಪ ಬಸವರಾಜ ಅಜ್ಜವರ ಜೊತೆಗೂಡಿಕೊಂಡು ನೀವೆಲ್ಲರೂ ಭಕ್ತಿಯಿಂದ ಗಂಗಿ ಸ್ನಾನಕ್ಕೆ ಹೋಗಿ ಈಗ ತಾನೇ ದೇವರನ್ನು ಹಸಿಯ ಜಗಲ ಮೇಲೆ ಶಶಿಯನ್ನು ಹಾಕಿ ಹಸಿ ಕುಂದಿರ್ತಕ್ಕಂಥ ಮಹಾನ ದೃಶ್ಯ ನೀವೆಲ್ಲ ಕಂಡೆವೆ. ತಾವು ಬಹಳ ಭಕ್ತಿಪೂರ್ವದಿಂದ ಕಾರ್ಯಕ್ರಮವನ್ನು ಇಲ್ಲಿ ಸಾಗಿ ಹೊಂಟದ ಈ ವರ್ಷ. ಅದಕ್ಕೆ ಪುಣ್ಯಾತ್ಮರೇ, ಬಸವಣ್ಣನವರು ಹೇಳ್ತಾರೆ, ನಾದ ಪ್ರಿಯ ಶಿವನೆಂಬುವನು ನಾದ ಪ್ರಿಯ ಶಿವನಲ್ಲ, ವೇದ ಪ್ರಿಯ ಶಿವನೆಂಬುವನು ವೇದ ಪ್ರಿಯ ಶಿವನಲ್ಲ. ನಾದ ಮಾಡಿದ್ದ ರಾವಣನ ಅವಿಷ್ಯ ಹೋಯಿತೋ, ವೇದ ಓದಿದ ಬ್ರಹ್ಮನ ಶಿರವು ಹೋಯಿತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ಹೇಳ್ತಾರೆ. ಖರೆ ನೀವು ಎಲ್ಲರ ಕೂಡಿಕೊಂಡಪ್ಪ ಅಮೋಘ ಸಿದ್ಧನ ಭಕ್ತ ಪ್ರಿಯರನ್ನ ಆಗಿ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಸುಂದರವಾಗಿ ಹುಟ್ಟಿದ್ರಿ. ಯಾಕತ್ತಂದ್ರೆ ಇವತ್ತಿನ ದಿನಮಾನದೊಳಗೆ ಈ ವರ್ತಮಾನ ಕಾಲದೊಳಗೆ ಭಕ್ತಿ ಅಂತಕ್ಕಂಥದ್ದು ಬಹಳ ಕಡಿಮೆ ಆಗಿಬಿಟ್ಟದ. ಯಾಕತ್ತಂದ್ರೆ ಕೃತಾಯುಗ, ತ್ರೇತಾಯುಗ, ದ್ವಾಪರ ಯುಗ, ಇದು ಕಲಿಯುಗ. ಖರೆ ಇದರ ರೂಪ, ಇದರ ವರ್ಣ ಬದಲಾಗ್ಯದಂತ್ರಿ. ಕೃತಾಯುಗದೊಳಗೆ ಬಂಗಾರದ ಗುಡಿ, ಬಂಗಾರದ ದೇವರ, ಭಕ್ತರ ಭಕ್ತಿ ಎಲ್ಲ ಬಂಗಾರಂಗಿತ್ತಂತ್ರಿ. ಕೃತಾಯುಗದೊಳಗ ಸತ್ಯಯುಗಕ್ಕೆ, ಕೃತಾಯುಗಕ್ಕೆ ಸತ್ಯಯುಗ ಅಂತ ಕರೆದ್ರು. ಬಂಗಾರದ ಗುಡಿ, ಬಂಗಾರದ ದೇವರ, ಭಕ್ತರ ಭಕ್ತಿ ಎಲ್ಲ ಬಂಗಾರಂಗಿತ್ತಂತೆ. ಕೃತ ಸರದು ತ್ರೇತಾಯುಗ ಬಂತು. ತ್ರೇತಾಯುಗದೊಳಗ ಬೆಳ್ಳಿ ಗುಡಿ, ಬೆಳ್ಳಿ ದೇವರ, ಭಕ್ತರ ಭಕ್ತಿ ಎಲ್ಲ ಬೆಳ್ಳಿ ಹಂಗಿತ್ತಂತ್ರಿ. ಬೆಳ್ಳಿ ಹಂಗಿತ್ತು. ಖರೆ ಕಡಿಮಾಗಲಗತ್ತು. ಬಂಗಾರ ಹೋಗಿ ಬೆಳ್ಳಿಗೆ ಬತ್ತು, ಕಡಿಮಾಯ್ತು. ಮುಂದೆ ತ್ರೇತಾ ಮುಗಿದು ದ್ವಾಪಾರ ಬಂತು. ದ್ವಾಪಾರ ಯುಗ ಬಂತು. ದ್ವಾಪಾರ ಯುಗದಾಗ ಮಾತ್ರ ಕಂಚಿನ ಗುಡಿ, ಕಂಚಿನ ದೇವರ, ಭಕ್ತರ ಭಕ್ತಿ ಎಲ್ಲ ಕಂಚಿನಂಗಿತ್ತಂತ್ರಿ. ಶಾಂತರಪ್ಪ ಆ ಕಡೆದು ಮಾತಾಡಿದ ಈ ಕಡೆ ಕೇಳಿಸ್ಲಾರ್ದಂಗ ಮಾತಾಡ್ರಿ. ಕಂಚಿನ ಗುಡಿ, ಕಂಚಿನ ದೇವರ, ಭಕ್ತರ ಭಕ್ತಿ ಎಲ್ಲ ಕಂಚಿನಂಗಿತ್ತು. ಖರೆ ಕೃತಾಯುಗದಾಗ ಬಂಗಾರ ಇತ್ತು, ತ್ರೇತಾಯುಗದೊಳಗೆ ಬೆಳ್ಳಿ ಬತ್ತು, ದ್ವಾಪಾರ ಯುಗದಾಗ ಕಂಚಿಗೆ ಬತ್ತು. ನೋಡ್ರಿ ಎಷ್ಟು ಕಡಿಮೆ ಆಗತ್ರಿ, ಕಡಿಮೆ ಆಕೋತ ಬತ್ತು. ಈ ಕಲಿಯುಗದಾಗ ಕಲ್ಲಿನ ಗುಡಿ, ಕಲ್ಲಿನ ದೇವರ, ಭಕ್ತರು ಭಕ್ತನಿ ಕೂಡ ಕಲ್ಲಿನಂಗಾಗಿ ಕೂತದತ್ರಿ. ಖರೆ ದೇವರ ಅದನ ಅವನೇ. ಖರೆ ನಮ್ಮಲ್ಲಿ ಹ್ಯಾಂಗ ಬದಲಾಕೋತ ಬಂದದ, ಕಮ್ಮಿ ಹಾಕೋತ ಬಂದದ, ಅದೇ ರೂಪ ತೋರಿಸ್ಕೊಟ್ಟನಂತ. ಹಂಗ ತೋರಿಸ್ಕೊಟ್ಟನ. ಅದಕ್ಕ ಪರಮಾತ್ಮ ನಮ್ಮ ಒಳಗೆ ನಮಗ ಶ್ರೀಮಂತಿಕೆ ಬೇಡ. ಏನು ಶ್ರೀಮಂತಿಕೆ ಬೇಕಂದ್ರೆ ನಮ್ಮ ಹೃದಯ ಭಕ್ತಿ ಶ್ರೀಮಂತಿಕೆ ಬೇಕಂತ ಹೇಳ್ತಾರೆ ಮಹಾತ್ಮರು. ನಿನ್ನ ಭಕ್ತಿ ಶ್ರೀಮಂತಿಕೆ ಇಡು, ನಿನ್ನ ಹೃದಯ ಶ್ರೀಮಂತಿಕೆ ಇಡು, ಆತ ತಾನಾಗಿನೇ ತುಂಬಿ ತುಳುಕಿಸ್ತಾನಂತ ಹೇಳ್ತಾರೆ ಅವರು ಮಹಾತ್ಮರು. ಪುಣ್ಯಾತ್ಮರೇ, ನಿನ್ನಿನ ದಿವಸಪ್ಪ ಅಮೋಘ ಸಿದ್ದೇಶ್ವರ ಮಹಾಚರಿತ್ರೆಯನ್ನ ಯಪ್ಪ ಬಸವಣ್ಣನವರು ಎಲ್ಲಿಗೆ ಬಂದ್ರಿ? ಇದು ನೆನಪಿಟ್ರಿ, ಇದು ಮುಂದಿಂದ ಇಟ್ಟಿಲ್ಲ. ಇನ್ನ 4 ಪಾಟೋಣಿಗೆ ಬಿಟ್ಟಿರಿ, ತೆಳಗೆ ಸಿಗದಿರಿ. ಹೌದು, ಇರಲಿ ಪಾಪ. ಅವರು ಏನು ಮಾಡ್ರಿ, ಡ್ಯೂಟಿ ಮಾಡ್ರ ಸಾಕ ಹೋಗಿದೆ, ಏನು ಮಾಡ್ಬೇಕ್ರಿ ಅವ್ರಿ. ಪುಣ್ಯಾತ್ಮರೇ, ನಿನ್ನಿನ ದಿವಸ ಅಪ್ಪ ಅಮೋಘ ಸಿದ್ದೇಶ್ವರರು ಇಟಾಂಗಿನ ಹಳ್ಳದಲ್ಲಿ ಹೋಗಿ 3 ಗಳಿಗೆಯಲ್ಲಿ ಮಳೆಯನ್ನು ಕೊಟ್ಟು ಗುಡ್ಡಕ್ಕನ್ನೇ ಬಂದಿದ್ದರೆ. ಇಲ್ಲಿ ತನ ನೀವೆಲ್ಲ ಕೇಳಿದ್ರಿ.
ಖರೆ ಯಾವಾಗ ದ್ವಾಪಾರ ಯುಗವನ್ನು ಸರಿದು ಕಲಿಯುಗ ಪ್ರಾರಂಭ ಆಯಿತು, ಆ ಸಮಯದೊಳಗೆ ಪಂಚ ಪಾಂಡವರನ್ನು ವಿಚಾರ ಮಾಡ್ತಾರಂತ್ರಿ. ಕಲಿಯುಗ ಹುಟ್ಟಿ ಬಂತು, ಪಾಂಡವರು ವಿಚಾರ ಮಾಡಗತ್ರು. ಯಾಕಂತಂದ್ರೆ ಕಲಿಯುಗದಲ್ಲಿ ಸತ್ಯ, ಧರ್ಮ, ನ್ಯಾಯ, ನೀತಿ ಇದನ್ನು ಮುಳುಗಿ ಅತ್ಯಾಚಾರ ಹೆಚ್ಚಾಗುವಂಥ ಪ್ರಸಂಗ ಬರ್ತಿತ್ತು. ಆ ಎಳೆಗ ಪಾಂಡವರನ್ನು ಧರ್ಮರಾಜ ವಿಚಾರ ಮಾಡ್ತಾನೆ. ಇನ್ನು ನಾವು ಕೈಲಾಸಕ್ಕೆ ಹೋಗ್ಬೇಕಂತ ವಿಚಾರ ಮಾಡಗಂತಾರಂತ ಪಾಂಡವರು. ಕೈಲಾಸಕ್ಕೆ ಹೋಗ್ಬೇಕಂತ ವಿಚಾರವನ್ನ ಮಾಡಿ ತಮ್ಮ ಕುಲಸ್ವಾಮಿಯಾದ ನರಸೊಬ್ಬನಿಗೆ ಕರೆದು ಹೇಳ್ತಾರೆ, ಧರ್ಮರಾಜ ಯಪ್ಪ, ಇನ್ನು ನಾವು ಕೈಲಾಸಕ್ಕೆ ಹೋಗ್ತಾ ಇದ್ದೀವಿ, ಈ ನಮ್ಮ ರಥವನ್ನು ಒಯ್ದು ಮುಮ್ಮೆಟ್ಟಿ ಗುಡ್ಡದಪ್ಪ ಅಮೋಘ ಸಿದ್ಧರಿಗೆ ಒಯ್ದು ಒಪ್ಪಿಸಿಬಿಡು ಅಂತ ಕುಲಸ್ವಾಮಿ ನರಸೊಬ್ಬನಿಗೆ ಹೇಳ್ತಾರೆ ಧರ್ಮರಾಜರು. ಆ ಪಾಂಡವರ ರಥವನ್ನ ಕೊಟ್ಟು ಕುಲಸ್ವಾಮಿಯಾದ ನರಸೊಬ್ಬನಿಗೆ ಕೊಟ್ಟು ಕಳಿಸ್ತಾ ಇದ್ದಾರೆ. ಪಾಂಡವರು ಕೈಲಾಸಕ್ಕೆ ತೆರಳ್ತಾ ಇದ್ದಾರೆ. ಆ ಸಮಯದೊಳಗೆ ರಥವನ್ನು ತಗೊಂಡು ಕುಲಸ್ವಾಮಿ ಮುಮ್ಮೆಟ್ಟಿ ಗುಡ್ಡಕ್ಕೆ ಹೊಂಟರು. ಆ ರಥವನ್ನ ತಗೊಂಡು ಮುಮ್ಮೆಟ್ಟಿ ಗುಡ್ಡಕ್ಕೆ ಬರ್ತಾ ಇದ್ರು. ಬರ್ತಕ್ಕಂಥ ಸಮಯದೊಳಗೆ ಇನ್ನೂ ಗುಡ್ಡ ಮುಂದಿತ್ತು, ಹರಣದ ಕೆರೆ ಸಮೀಪಕ್ಕೆ ಬಂದಳೇಗ ಕುಲಸ್ವಾಮಿ ವಿಚಾರ ಮಾಡ್ತಾರೆ. ಅಮೋಘ ಸಿದ್ಧ ಅಂತಂದ್ರೆ ಸಾಮಾನ್ಯದವರಲ್ಲ. ಪ್ರತಿನಿತ್ಯನ ಕಾಲದೊಳಗೆ 5 ಸಲ ಸ್ನಾನವನ್ನ ಮಾಡಿ 5 ಸಲ ಪೂಜೆ ಮಾಡೋರು, ಸದಾ ಪರಮಾತ್ಮನ ಜಪತಪ ಮಾಡೋರು, ಮಹಾನ್ ತಪವಿಶ್ವಿಗಳು, ಮಹಾನ್ ಯೋಗಿ ಋಷಿಗಳು. ಖರೆ ಅವರ ಸ್ಥಾನ ಇಂತಲ್ಲಿ ಆಗಿದ್ರೆ ಇದಾಗ್ತಿತ್ತಲ್ಲ ಅಂತ ಹಿಂಗೆ ವಿಚಾರ ಮಾಡ್ಕೋತವ್ರು ಹೊಂಟಿದ್ರು. ಎಲ್ಲಿ ಹರಣದ ಕೆರೆಗೆ ಬಂದ್ರು. ಆ ವಿಚಾರ ಮಾಡುವಂಥ ಸಮಯದೊಳಗೆ ಹರಣದ ಕೆರೆ ಒಳಗೆ ಬಂದಿದ್ರು. ಆ ರಥ ಮಾತ್ರ ಅಲ್ಲೇ ಐಕ್ಯ ಆಗಿ ಬಿಡ್ತತ್ತು ನೋಡ್ರಿ. ಹರಣದ ಕೆರೆ ಒಳಗೆ ರಥವನ್ನ ಐಕ್ಯ ಆಯಿತು. ಕುಲಸ್ವಾಮಿ ಗಾಬರಿಗೊಂಡ್ರು. ಧರ್ಮರಾಜ ಹೇಳಿದ ಪ್ರಕಾರ ರಥವನ್ನು ಒಯ್ದು ಮುಮ್ಮೆಟ್ಟಿ ಗುಡ್ಡಕ್ಕಪ್ಪ ಅಮೋಘ ಸಿದ್ಧರಿಗೆ ಅರ್ಪಿಸಬೇಕಾಗಿತ್ತು. ಖರೆ ರಥ ಐಕ್ಯ ಆಗಿತ್ತು, ಇದು ಏನು ವಿಚಿತ್ರ ಅಂತ ಗಾಬರಿಗೊಂಡ್ರು. ಆ ಎಳೆಗ ವಿಚಾರ ಮಾಡಿ ಓಡಿ ಮುಮ್ಮೆಟ್ಟಿ ಗುಡ್ಡಕ್ಕೆ ಬರ್ತಾ ಇದ್ದಾರೆ. ಯಪ್ಪ ಒಡಿಯರೇ, ಸಿದ್ಧಪುರುಷರೇ, ಖರೆ ನಡೆದ ಸಂಗತಿಯನ್ನು, ರಥದ ಕಥೆಯನ್ನು ಹೇಳ್ತಾರೆ. ಧರ್ಮರಾಜರು ಕೊಟ್ಟಿರ್ತಕ್ಕಂಥ ರಥವನ್ನ ತಂದು ನಿಮಗೆ ಒಪ್ಪಿಸಂತ ಹೇಳಿದ್ರು ದೇವಾ. ಬರ್ತಕ್ಕಂಥ ಸಮಯದೊಳಗೆ ಹರಣಾದ ಕೆರೆಯೊಳಗೆ ರಥವನ್ನ ಐಕ್ಯ ಆಗಿತ್ತು. ಖರೆ ಅದಕ್ಕೆ ಹೆಂಗ ಮುಂದಂತ ಕೇಳಿಕೊಂಡ್ರು. ಆ ಎಳೆಗ ಅಮೋಘ ಸಿದ್ದೇಶ್ವರರು ಹೇಳ್ತಾರೆ, ಅಪ್ಪ, ಆ ರಥವನ್ನ ತಂದು ಕೊಟ್ಟರು ಕೂಡ ಆ ರಥದೊಳಗೆ ಕೂತು ತಿರುಗಾಡವ ನಾನಲ್ಲ. ಆ ರಥದೊಳಗೆ ಕೂತು ತಿರುಗಾಡವ ನಾನಲ್ಲ. ಖರೆ ಆ ರಥ ಏನು ಹರಣದ ಕೆರೆ ಒಳಗೆ ಐಕ್ಯ ಆಗ್ಯದಲ್ಲ, ಅದು ಈಗ ಇರಲಿ. ಮುಂದೆ ಸತ್ಯ ಧರ್ಮರನ್ನ ಹುಟ್ಟಿ ಬರೋರದಾರ. 4 ಮಂದಿ ಸತ್ಯ ಧರ್ಮರನ್ನ ಹುಟ್ಟಿ ಬರ್ತಾರ. ಆ ಸತ್ಯ ಧರ್ಮರು ಹುಟ್ಟಿ ಬಂದು ಆ ಐಕ್ಯದ ರಥವನ್ನು ಮ್ಯಾಗ ಎಬ್ಬಿಸ್ತಾರಪ್ಪ, ಅದನ್ನ ಚಿಂತೆ ಮಾಡಬೇಡ ಅಂತ ಅಪ್ಪ ಅಮೋಘ ಸಿದ್ಧರು ಹೇಳ್ತಾರೆ. ಆ ಎಳೆಗ ನರಸೊಬ್ಬನ ಕೇಳ್ತಾನೆ, ನರಸೊಬ್ಬ ಸ್ವಾಮಿಯಪ್ಪ, ಖರೆ ಮುಂದೆ ಸತ್ಯ ಧರ್ಮರು ರಥವನ್ನು ಎಬ್ಬಿಸ್ತಾರೆ. ಖರೆ ನನಗೆ ಧರ್ಮರಾಜ್ಯವನ್ನ ಕೊಟ್ಟಿರ್ತಕ್ಕಂಥ ನಾನು ಮಾತು ತಂದು ಗುಡ್ಡಕ್ಕೆ ತಂದು ನಿಮಗೆ ಒಪ್ಪಿಸಂತವ್ರು ಹೇಳಿದ್ರು. ಖರೆ ಅವ್ರು ಹೇಳಿದ ಪ್ರಕಾರ ನನ್ನ ಕಾರ್ಯ ಸಿದ್ಧಿ ಆಗಲಿಲ್ಲ, ನಿಮಗೆ ಅರ್ಪಿಸಲಿಲ್ಲಪ್ಪ ದೇವಾ. ಖರೆ ನನಗೆ ಹೆಂಗ ಕೊಟ್ಟ ಮಾತಿನಂತೆ ನಾನು ನಡೆಯಕ್ಕೆ ಆಗಲಾರ್ದಂಗೆ ಆಗಿಬಿಡುತ್ತು, ಹೆಂಗ ಅಂತ ಅಂದಾಗ ಅಪ್ಪ ಅಮೋಘ ಸಿದ್ಧರು ಹೇಳ್ತಾರೆ, ಅಪ್ಪ ಅದರ ಚಿಂತೆ ಮಾಡಬೇಡ, ಅದನ್ನು ವಿಚಾರ ಮಾಡಬೇಡ. ಆ ರಥವನ್ನು ತಂದು ಮುಳುಗಿದ್ರು ಕೂಡ ಬಂದು ಅದನ್ನು ನನಗೆ ಹೇಳಿ ತಿಳಿಸಿದೆಯಲ್ಲ, ನಿನ್ನ ಕಾರ್ಯ ನೀ ಎಷ್ಟು ಮಾಡಬೇಕಟ್ಟು ಮಾಡಿದಿ, ನಿನಗೇನು ಅದನ್ನು ಅಡ್ಡಿ ಆಗೋದಿಲ್ಲಪ್ಪ. ಖರೆ ನೀನು ಕೂಡ ಅದೇ ಸಮಯದೊಳಗೆ ಆ ಸನ್ನಿಧಿ ಒಳಗೆ ಅಲ್ಲೇಯನ್ನು ನೀನು ಸ್ಥಾನ ವ್ಯವಸ್ಥೆಯನ್ನು ಸರಿಯಾಗಿ ಆಗ್ತದೆ, ಅಲ್ಲೇ ನೀನು ಇದ್ದುಕೋ ಅಂತೇಳಿ ಅವರಿಗೆ ಆಶೀರ್ವಾದ ಮಾಡಿ ಅಮೋಘ ಸಿದ್ಧರು ಕಳಿಸಿಕೊಡ್ತಾ ಇದ್ದಾರೆ ನರಸೊಬ್ಬರಿಗೆ. ಪುಣ್ಯಾತ್ಮರೇ, ಮುಂದೆ ಒಂದಾನ ಒಂದು ಪ್ರತಿನಿತ್ಯನ ಕಾಲದೊಳಗೆ ಅಪ್ಪ ಅಮೋಘ ಸಿದ್ದೇಶ್ವರರು ಯಾವ ಸಮಯದೊಳಗೆ ಶಿವಪುರ ಹಟ್ಟಿಯಲ್ಲಿ ಗುರುವನ್ನ ಮಾಯ ಆಗಿದ್ದ,
ಗುರು ಮೊದಲು ಶಿವಪುರಹಟ್ಟಿ ಅಂತ ನಾಮ ಇತ್ತು. ಯಾವಾಗ ಸೋಮಲಿಂಗ ಮಾಯವಾದ, ಗುರು ಮಾಯವಾಗಿದ್ದಕ್ಕಾಗಿ ಅದಕ್ಕೆ ಮಾಹಿ ಮಕಣಾಪುರ ಅಂತ ಅದಕ್ಕೆ ಹೆಸರು ಬಂದಿತ್ತು. ಅದಕ್ಕೆ ಹೆಸರು ಬಂತು. ಅವಾಗ ಅಮೋಘ ಸಿದ್ದೇಶ್ವರರು ಪ್ರತಿನಿತ್ಯನ ಕಾಲದೊಳಗ ಮಧ್ಯರಾತ್ರಿ ಒಳಗ ಶಿವಪುರ ಹಟ್ಟಿಯಲ್ಲಿ ಬಂದು ನಾಗರಾಯನ ಗೊಬ್ಬರ ಡಿಗ್ಗಿ ಒಳಗ ಮಾಯವಾಗಿರ್ತಕ್ಕಂಥ ಗುರುಸೋಮನ ಲಿಂಗವನ್ನ ಆ ಗುರುವಿನ ಲಿಂಗಕ್ಕೆ, ಗುರುವಿನ ಸನ್ನಿಧಿಗೆ ಬಂದು ಪ್ರತಿನಿತ್ಯನ ಕಾಲ ಮಧ್ಯರಾತ್ರಿ ಒಳಗ ಮಹಾಪೂಜೆಯನ್ನ ಮಾಡ್ತಿದ್ರು. ಪ್ರತಿನಿತ್ಯ ಮಧ್ಯರಾತ್ರಿ ಒಳಗೆ ಎದ್ದ ಬಂದು ಸ್ನಾನವನ್ನ ಮುಗಿಸಿ ಕೈ ಒಳಗ ಹೂವಿನ ದುರಡಿ ಶೀತಾಳ ಬಿಂದಿಗೆಯನ್ನು ತಗೊಂಡು ಹೆಗಲಿಗೆ ಹೋಮದ ಕಂಬಳಿ ನೇಮದ ಬೆತ್ತವನ್ನ ಪ್ರಸಾದ ಗಂಟವನ್ನು ತಗೊಂಡು ಮಕಣಾಪುರಕ್ಕೆ ಬಂದು ಗುರುಸೋಮಲಿಂಗನ ಸದಾ ಪೂಜೆಯನ್ನ ಮಾಡುತ್ತಿದ್ರು, ಜಪತಪವನ್ನ ಮಾಡುತ್ತಿದ್ರು. ಪುಣ್ಯಾತ್ಮರೇ, ಮಧ್ಯರಾತ್ರಿ ಒಳಗ ಎದ್ದು ಗುರುಸೋಮಲಿಂಗನ ಸೇವೆಯನ್ನ ಮಾಡ್ತಕ್ಕಂಥ ಸಮಯದೊಳಗ ತಿಪ್ಪಿ ಒಳಗವನ್ನ ಮಾಯವಾಗಿರ್ತಕ್ಕಂಥ ಆ ಲಿಂಗವನ್ನ ಮಾಪೂಜೆ ಮಾಡ್ತಕ್ಕಂಥ ಸಮಯದೊಳಗ ಯಾವಾಗ ಅಮೋಘ ಸಿದ್ದೇಶ್ವರರು ಬಂದು ಆ ನಾಗರಾಯನ ಗೊಬ್ಬರ ಗುಂತಿ ಒಳಗೆ ಗುರುವಿನ ಪೂಜೆ, ಗುರುವಿನ ಲಿಂಗಕ್ಕೆ ಮಹಾಪೂಜೆಯನ್ನು ಮಾಡ್ತಿದ್ರಲ್ರಿ, ಆ ಸಮಯದೊಳಗ ತಿಪ್ಪಿ ಒಳಗಿಂದ ಲಿಂಗವನ್ನು ಉದ್ಭವಿಸಿ ಸೂರ್ಯನ ಕಿರಣದಂತೆ ಬೆಳಕು ಬಿದ್ದು ಬಿಡ್ತಿತ್ತು ನೋಡ್ರಿ. ಹಿಂಗ ಸೂರ್ಯನ ಕಿರಣ, ಸೂರ್ಯ ಉದಯ ಆಗಿದ ಬೆಳಕ ಹೆಂಗ ಜಗವನ್ನೇ ಬೆಳಗ್ತಾ ಇದನೋ ಆ ಪ್ರಕಾರವಾಗಿ ಅಮೋಘ ಸಿದ್ದೇಶ್ವರರು ಪೂಜೆ ಪ್ರಾರಂಭ ಮಾಡಿದ ಕೂಡಲೇ ಆ ಲಿಂಗದೊಳಗಿನ ಬೆಳಕವನ್ನ ಹಿಂಗ ಬರ್ತಿತ್ತು. ಆ ಅಮೋಘ ಸಿದ್ದೇಶ್ವರರು ಎಲ್ಲ ಸರ್ವ ಸಾಹಿತ್ಯದಿಂದ ತಾವು ಪೂಜೆಯನ್ನ ಮಾಡಿ ಭಕ್ತಿದಿಂದ ನಾಮವನ್ನ ನುಡಿದು ಮತ್ತೆ ಮುಮ್ಮೆಟಿ ಗುಡ್ಡಕ್ಕೆ ಹೋಗ್ತಿದ್ರು. ಖರೆ ಯಾವಾಗ ಆ ಮುಮ್ಮೆಟ್ಟು ಗುಡ್ಡಕ್ಕೆ ಅಮೋಘ ಸಿದ್ದೇಶ್ವರರು ಪೂಜೆ ಮಾಡಿ ಹೋಗ್ತಿದ್ರು, ಆ ಹೋಗಿದ್ದ ಬಳಿಕ ಲಿಂಗ ಮತ್ತ ಆ ಬೆಳಕನ್ನ ಅಲ್ಲೇ ಮಾಯವಾಗ್ತಿತ್ತು. ನಾಗರಾಯ ಗೌಡ ತನ್ನ ಕಾಯಕದ ಪ್ರಕಾರವನ್ನು ತನ್ನ ಕಸ ತಗೊಂಡು ಬಂದು ಹಿತ್ತಲದೊಳಗ ಚೆಲ್ಲಬೇಕಂದು ಬಂದು ನೋಡ್ತಾನ. ಎಟ್ಟು ಲಿಂಗಕ್ಕೆ ಸುತ್ತಮುತ್ತೆಲ್ಲ ಹಿಕ್ಕಿ ಕಾಳ ಹತ್ತಿವ್ ನೋಡ್ರಿ, ಅವೆಲ್ಲ ಮುತ್ತು ರತ್ನ ಆಗ್ತಿವತ್ತ ನೋಡ್ರಿ. ಮುತ್ತು ರತ್ನಗಳನ್ನ ಆಗ್ತಿವು. ನಾಗರಾಯ ಗೌಡ ಬಂದು ನೋಡ್ತಾನೆ, ಭಯಂಕರ ಬಡತನ. ಕರೆ ತಿಪ್ಪಿ ಒಳಗ ಬಂದು ಚೆಲ್ತಕ್ಕಂಥ ಸಮಯದೊಳಗ ಬಂದು ನೋಡ್ತಾನೆ, ಮುತ್ತು ರತ್ನ ನೋಡಿ ಬೆರಗಾಗ್ತಾನೆ. ಇದೇನು ವಿಚಿತ್ರ, ಇದನ್ನ ಯಾರಿಗೆ ತೋರಗುಡಬಾರ್ದಂತ ವಿಚಾರನ್ನ ಮಾಡಿ ತಿಪ್ಪಿ ಒಳಗ ಲಿಂಗಕ್ಕೆ ಹತ್ತಿರ್ತಕ್ಕಂಥ ಮುತ್ತು ರತ್ನಗಳನ್ನೆಲ್ಲ ತಗೊಂಡು ತನ್ನ ದೋದರ ಚಾಳಿನೊಳಗ ಉಡಿ ಒಳಗ ಕಟ್ಟಿಕೊಂಡು ಮನೆಗೆ ಒಯ್ತಾನಂತ್ರಿ. ಮನಿ ಕಡೆಗೆ ಒಯ್ತಾನೆ. ಮನಿ ಕಡೆಗೆ ಒಯ್ತಿದ್ದ ಪ್ರತಿನಿತ್ಯನ ಕಾಲ ಮತ್ತೆ ಬರುತ್ತಿದ್ದ ಅಮೋಘ ಸಿದ್ದೇಶ್ವರನು ಪೂಜೆ ಮಾಡಿ ಹೋಗೋದ ಬಳಕ ಮತ್ತ ಲಿಂಗಕ್ಕೆ ಆ ಮುತ್ತು ರತ್ನ ಹಿಂಗ ಪ್ರತಿನಿತ್ಯನ ಕಾಲ ನಡೆಯಿತು. ಭಯಂಕರ ಸಾಕಾಗಟ್ಟು ಬಡತನ ಕಾಡ್ತಿತ್ತು ನಾಗರಾಯ ಗೌಡ್ರಿಗೆ. ಖರೆ ಊರಲ್ಲಿ ಯಾರ್ಯಾರಿಗೆ ಸುದ್ದಿಯನ್ನ ಐಶ್ವರ್ಯ ಸುದ್ದಿ ಹೇಳಲಿಲ್ಲ. ಸಂಗ್ರಹವನ್ನ ಮಾಡಲಿಕ್ಕೆ ಶುರು ಮಾಡಿ ಭಯಂಕರವಾದ ಶ್ರೀಮಂತನಾಗಲಗತ್ತಂತ ನೋಡ್ರಿ. ಶ್ರೀಮಂತನಾಗಲಗತ್ತ ನಾಗರಾಯ ಗೌಡ, ಶ್ರೀಮಂತನಾಗಲಗತ್ತ. ಖರೆ ಒಂದಾನ ಒಂದು ದಿವಸ ಅವನಿಗೆ ನಾಗರಾಯ ಗೌಡ್ರಿಗೆ, ನಾಗರಾಯ ಗೌಡರ ಧರ್ಮ ಪತ್ನಿಯಾದ ನಾಗಬಾಯಿ, ಅವರಿಗೆ 3 ಮಂದಿ ಮಕ್ಕಳಿದ್ದು ರೀ ನಾಗರಾಯ ಗೌಡ್ರಿಗೆ. ನಾಗರಾಯ ಗೌಡ ಧರ್ಮ ಪತ್ನಿ ನಾಗಬಾಯಿಗೆ 3 ಜನ ಮಕ್ಕಳು, 2 ಗಂಡಸ ಮಕ್ಕಳು, 1 ಹೆಣ್ಣ ಮಗಳು. 2 ಗಂಡಸ ಮಕ್ಕಳ ಹೆಸರನ್ನ ಕೃಷ್ಣಪ್ಪ ಮತ್ತು ಹೊನ್ನಪ್ಪ ಅಂತಕ್ಕಂಥ 2 ಗಂಡಸ ಮಕ್ಕಳು, 1 ಹೆಣ್ಣ ಮಗಳು ಪದ್ಮಾವತಿ ಅಂತ ಅವನಿಗೆ ಹೆಣ್ಣ ಮಗಳನ್ನ ಜನಿಸಿದಳು. ಆ ಪದ್ಮಾವತಿಯನ್ನ ನಿಮಗ ನಮ್ಮನ್ನ ಹೇಳದಲ್ಲ, ಕೈಲಾಸದಲ್ಲಿ ಗುರುಸೇವೆ ಮಾಡುವೊಳಗ ತಾಯಿ ಪಾರ್ವತಿಯನ್ನ ಕೊಟ್ಟು ಕಳಿಸಿದಳು. ಯಾರಿಗೆ? ಬಾಳಕಾವತಿಗೆ. ಲಗ್ನಾಗಂತ ನಾನಾ ಪರಿದಿಂದ ಕಾಡಿದಾಗ ಅಮೋಘ ಸಿದ್ದೇಶ್ವರರು ಏನು ಹೇಳಿದ್ರು? ಭೂಲೋಕದಲ್ಲಿ ನರುಟಿ ನಾಗರಾಯ ಗೌಡನ ಹೊಟ್ಟಿಲಿಂದ ಪದ್ಮಾವತಿಯಾಗಿ ಹುಟ್ಟಿ ಬಾ, ನಿನಗ ಗುರುತು ಹಿಡಿದ್ರ ಲಗ್ನ
ಆಗಬಲ್ಲೆ ಅಂತ ಹೇಳಿದ್ರು. ಆ ಪ್ರಸಂಗಕ್ಕಾಗಿಯೇ ನಾಗರಾಯಗೌಡನ ಹೊಟ್ಟಿಲಿಂದ ಇಲ್ಲಿ ಪದ್ಮಾವತಿಯಾಗಿ ಹುಟ್ಟಿ ಬಂದಿಳು. ಪದ್ಮಾವತಿಯಾಗಿ ಹುಟ್ಟಿ ಬಂದಿದ್ದಳು. ಆ ಬಡ ಕುಟುಂಬದ ಜೀವನವನ್ನು ನಾಗರಾಯಗೌಡರು ಮಾಡ್ತಾ ಇದ್ರು. ದಿನ ಕಳೆದಂತೆ ಮುತ್ತು ರತ್ನಗಳನ್ನು ಸಂಗ್ರಹಿಸಿಕೊಂಡು ಅಗರ್ಭತ್ತ ಶ್ರೀಮಂತನಾದರು. ಹಿಂಗ ಪ್ರತಿನಿತ್ಯನ ಕಾಲ ನಡೀತಾ ಇತ್ತು. ಒಂದಾನೊಂದು ದಿವಸ ರಾತ್ರಿ ಮಧ್ಯದಾಗ ಅಪ್ಪ ಅಮೋಘ ಸಿದ್ದೇಶ್ವರರು ಮಹಾಪೂಜೆಯನ್ನ ಮಾಡಿ ಓಂ ಅಂತ ತಮ್ಮ ಮಂತ್ರವನ್ನು ನುಡಿತಿದ್ರು. ಲಿಂಗದ ಸುತ್ತೆಲ್ಲ 1000 ಪ್ರಕಾಶ ಸೂರ್ಯಗಳಂತೆ ಬೆಳಕೆಲ್ಲ ತುಂಬಿ ಚೆಲ್ಲ ಬಿಟ್ಟಿತ್ತು. ರಾತ್ರಿ ಮಧ್ಯರಾತ್ರಿ ಒಳಗ ಮನ್ಕೊಂಡಿರ್ತಕ್ಕಂಥ ಪದ್ಮಾವತಿಗೆ ಎಚ್ಚರ ಐತಂತ್ರಿ. ಎಚ್ಚರ ಆಯ್ತು. ನೋಡ್ತಾಳೆ, ಈ ಮಂತ್ರ ಶಬ್ದ ಎಲ್ಲಿದು ಬರ್ತದ ಅಂತ ವಿಚಾರ ಮಾಡಗತ್ತಳು. ವಿಚಾರ ಮಾಡ್ತಾಳೆ. ವಿಚಾರವನ್ನ ಮಾಡಿ ಎದ್ದು ನೋಡ್ತಾಳೆ, ಮನೆಯೊಳಗೆ ಯಾರ್ಯಾರು ಅಲ್ಲಿ ಯಾರು ಶಬ್ದ ಏನಿಲ್ಲಲ್ಲಿ, ಇದೇನು ವಿಚಿತ್ರ ಅಂತ ಹೊರಗೆ ಬರ್ತಾಳೆ. ಹೊರಗೆ ಬಂದು ನೋಡ್ತಾಳೆ, ಅಲ್ಲಿ ಕೂಡ ಯಾರ್ಯಾರು ಇಲ್ಲ, ಕರೆ ಓಂ ನಮಃ ಶಿವಾಯ ಅಂತ ಮಂತ್ರವನ್ನ ಶಬ್ದ ಬರ್ತಿತ್ತು. ಎಷ್ಟು ವಿಚಿತ್ರಲ್ಲ, ಎಲ್ಲಿದು ಬರ್ತದ ಅಂತ ಆ ಕಡೆ ನೋಡ್ತಾಳೆ, ಎಲ್ಲೆಲ್ಲೂ ಕಾಣಲಿಲ್ಲ. ಅವಾಗ ಮನೆ ಹಿಂದೆ ಮತ್ತೆ ಹೋಗಿದ್ದಾಗ ಹಿತ್ತಲ ಕಡೆಗೆ ನೋಡ್ತಾಳೆ, ಅಲ್ಲಿ ಏನಿತ್ರಿ ಅಪ್ಪ, ಅಮೋಘ ಸಿದ್ದೇಶ್ವರರು ಮಹಾಪೂಜೆಯನ್ನು ಪ್ರಾರಂಭ ಮಾಡಿದರೆ ಗುರುಸೋಮಲಿಂಗನ ಲಿಂಗಕ್ಕೆ. ಪ್ರಕಾಶ ಸೂರ್ಯ ಪ್ರಕಾಶದಂತ ಬೆಳಕವನ್ನು ತುಂಬಿ ಕುಂತದ. ನೋಡ್ತಾಳೆ, ಲಿಂಗದ ತುಂಬೆಲ್ಲ ಬೆಳಕು ತುಂಬ್ಯದ. ಮಹಾನ್ ಯೋಗಿ ಪುರುಷವನ್ನ ಪೂಜೆ ಪ್ರಾರಂಭ ಮಾಡ್ಯಾನೆ. ಜಟ ಜುಟಧಾರಿ ಕಂಬಳಿ ಒಡಿಯ. ನೋಡ್ತಾಳೆ, ಮನುಷ್ಯನೊಳಗ ಬಹಳ ಆನಂದ ಆಯ್ತಕ್ಕಿಗೆ. ಮನುಷ್ಯನೊಳಗ ಆನಂದವನ್ನಾಗಿ ಬೆರಗಾಗಿ ಅಂತಳೆ ಮನದಲ್ಲಿ, ನಾನು ಲಗ್ನವಾದರೆ ಇಂಥ ಮಹಾನ್ ಪುರುಷ ಯೋಗಿ ಪುರುಷನನ್ನೇ ನಾನು ಲಗ್ನ ಆಗಬೇಕು ಅಂತೇಳಿ ಮನಸ್ಸನ್ನಾಗ ಒಂದಿಟ್ಟು ಸಂಕಲ್ಪ ಮಾಡ್ತಾಳಂತ್ರಿ. ಸಂಕಲ್ಪ ಮಾಡ್ತಾಳೆ. ಪೂಜೆ ಪ್ರಾರಂಭವನ್ನ ಮಾಡಿ ಪೂಜೆ ಎಲ್ಲ ಮುಗಿದು ಹೋದ ಬಳಿಕಪ್ಪ ಎದ್ದು ಅವರು ಹೋಗಿಬಿಟ್ರು ಅಮೋಘಸಿದ್ದರು ಗುಡ್ಡಕ್ಕೆ. ಲಿಂಗದ ಬೆಳಕೆಲ್ಲ ಮಾಯಾಗಿದ್ದ ಬಳಿಕ ಹೊಳ್ಳಿ ಮನೆಗೆ ಬಂದು ಮತ್ತೆ ತಾನು ಮನ್ಕೊಂಡ್ಳು. ಹಿಂಗೆ ಪ್ರತಿನಿತ್ಯನ ಕಾಲ ಮತ್ತೆ ಹೇಳ್ತಿಳು, ನೋಡ್ತಿಳು, ಬಹಳ ಆನಂದ ಆಗ್ತಿಳು. ಹಿಂಗ ನಡೀತೋ. ಖರೆ ನಾಗರಾಯಗೌಡರು ಬೆಳಗ್ಗೆ ಆಗಿದ್ದಕ್ಕಿಂತ ಪೂರ್ವದಲ್ಲಿ ಅವರು ಕೂಡ ಹಿತ್ತಲದೊಳಗೆ ಹೋಗಿ ಆ ವಸ್ತು ಐಶ್ವರ್ಯ ಮುತ್ತು ರತ್ನಗಳೆಲ್ಲ ಸಂಗ್ರಹ ಮಾಡ್ಕೊಂಡೇನು ತಂದಿಡ್ತಿರಲ್ರಿ ಅವರು. ಮೊದಲು ಸಾಕಾಗಟ್ಟು ಬಡತನ ಇತ್ತು. ಖರೆ ಯಾವಾಗ ಮುತ್ತು ರತ್ನ ಮನೆಯೊಳಗ ತುಂಬಿ ತುಳ್ಕೋಗತ್ತೋ ಆ ಸಮಯದೊಳಗ 7 ಹಟ್ಟಿಗೆಲ್ಲ ಸಾಲ ಕೊಟ್ಟು ಬಿಡ್ಲಕತ್ರತ್ತ ನೋಡ್ರಿ. ಶಿವಪುರ ಹಟ್ಟಿ ಜೊತೆ ಹಿಡ್ಕೊಂಡು ಇನ್ನೂ 6 ಹಟ್ಟಿ ಅದಾವ ಅಲ್ಲಿ ಗ್ರಾಮಗಳು. ಆ 6 ಗ್ರಾಮಗಳನ್ನು ಅದಾವ. ಒಟ್ಟು 7 ಹಟ್ಟಿಗಳವು. ಒಂದು ಶಿವಪುರ ಹಟ್ಟಿ, ತುರ್ಬೇನ ಹಟ್ಟಿ, ನಿಲಗಿರಿ ಹಟ್ಟಿ, ಶಿವಪಾದನ ಹಟ್ಟಿ, ಸಿರ್ಕನ ಹಟ್ಟಿ, ತಿಪ್ಪರಾಯನ ಹಟ್ಟಿ ಮತ್ತು ಗುಂದ್ಯಾನ ಹಟ್ಟಿ ಅಂತ 7 ಹಟ್ಟಿಗಳವೆಲ್ಲ. ಆ 7 ಹಟ್ಟಿಗೆಲ್ಲ ತನ್ನ ಐಶ್ವರ್ಯದಿಂದ ಎಲ್ಲರಿಗೆ ಸಾಲ ಕೊಟ್ಟು ಅಗರ್ಭತ್ತ ಶ್ರೀಮಂತನಾದ. 7 ಗೌಡಿಕೆ ಪ್ರಾರಂಭ ಮಾಡ್ದ. ಭಯಂಕರ ಮನೆಯೊಳಗೆ ಶ್ರೀಮಂತಿಕೆಯನ್ನ ತುಂಬಿ ತುಳುಕ್ತಿತ್ತು. ಖರೆ ಊರಲ್ಲಿ ಏನರೇ ಕೆಲಸ ಮಾಡಬೇಕಾಗಿತ್ತು ಯಾರಾದರೂ ಕೂಡ ನಾಗರಾಯಗೌಡರಿಗೆ ಕೇಳಿನೇ ಕೆಲಸ ಮಾಡಕತ್ತರಂತ್ರಿ. ಅಂತ ಶ್ರೀಮಂತರಾಗಿಬಿಟ್ರು. ಯಾಕೆ ಬಡತನ ಇದ್ದಾಗ ಮನುಷ್ಯನ ಬೆಲೆ ಗೊತ್ತಾಗಲ್ಲ. ನೀವು ಲಕ್ಷ್ಯ ಇಡ್ರಿ. ಎಳೆಗ ನಮ್ಮ ಕಿಶದಾಗ ನಮ್ಮ ಬುಟ್ಟ್ಯಾಗ ಒಂದು ರೊಟ್ಟಿ ಇತ್ತು, ಮಂದಿ ಕಣ್ಣಿಗೆ ಕಾಣಿಸಕತ್ತೇವಂದ್ರೆ ನೀವು ಹೋಗಿ ಅವ್ರ ಹೆಗಲ ಮ್ಯಾಗ ಕೈ ಹಾಕೋದು ಬೇಕಾಗಿಲ್ಲ, ಅವರೇ ಬಂದು ನಿಮ್ಮ ಹೆಗಲ ಮ್ಯಾಗ ಕೈ ಹಾಕ್ತಾರ. ನೋಡ್ರಿ, ನೀವು ವಿಚಾರ ಮಾಡ್ರಿ. ಅದಕ್ಕೆ ಪುಣ್ಯಾತ್ಮರೇ, ನಾಗರಾಯಗೌಡರಿಗೂ ಕೂಡ ಶ್ರೀಮಂತಿಕೆ ತುಂಬಿ ತುಳ್ಕೋಗತ್ತು. ಎಲ್ಲ ಜನರನ್ನ ನಾಗರಾಯಗೌಡರಿಗೆ ಗ್ರಾಮದೊಳಗ ಸುತ್ತ 7 ಹಟ್ಟಿ ಗೌಡರಾಗಿ ನಡೀತಿತ್ತು. ಹಿಂಗೆ ಒಂದಾನೊಂದು ದಿವಸ ನಾಗರಾಯಗೌಡರನ್ನ ಮನೆ ಒಳಗ ಮಾತಾಡ್ತಿದ್ರು ತಮ್ಮ ಧರ್ಮ ಪತ್ನಿಯಾದ ನಾಗಬಾಯಿ ಜೊತೆಯಲ್ಲಿ. ಏನು ಮಾತಾಡ್ತಿರು ಅಂದ್ರೆ, ಇನ್ನು ನಮ್ಮ ಮಗಳಾದ ಪದ್ಮಾವತಿಯನ್ನ
ಎಲ್ಲಾದರೂ ಒಂದು ಶ್ರೀಮಂತಿಕೆ ವರವನ್ನು ನೋಡಿ ಇನ್ನು ದಾರಿ ಎರೆದು ಕೊಡಬೇಕತ್ತ ಈ ಶಬ್ದವನ್ನು ನಾಗಬಾಯಿ ಜೊತೆಯಲ್ಲಿ ವಿಚಾರ ಮಾಡಕತ್ತರಂತೆ. ಆ ಸಮಯದೊಳಗ ಈ ಶಬ್ದವನ್ನು ಪದ್ಮಾವತಿಗೆ ಕೇಳಿಸ್ತಂತ್ರಿ. ಕೇಳಿಸ್ತು. ಅವಾಗ ಪದ್ಮಾವತಿಯನ್ನು ಅಂತಳೆ, ಅಪ್ಪ ತಂದೆ, ನನ್ನ ಲಗ್ನ ವಿಚಾರ ನೀವು ಮಾಡಬೇಡ್ರಿ, ನನ್ನ ಲಗ್ನ ವಿಚಾರ ಮಾಡಬೇಡ್ರಿ. ಖರೆ ನನ್ನ ಲಗ್ನ ಮಾಡಿಕೋಬೇಕಂತಕ್ಕಂಥ ಮಹಾನ್ ವ್ಯಕ್ತಿಯನ್ನ ತಾನಾಗಿನೇ ಮನೆಗೆ ಬರ್ತಾ ಇದ್ದಾರೆ. ನನಗೆ ಲಗ್ನ ಮಾಡಿಕೊಳ್ತಕ್ಕಂಥ ಮಹಾನ್ ಪುರುಷ ಸಾಮಾನ್ಯದವ್ರು ಇರಲವರು ತಾನಾಗಿನೇ ಈ ಮನೆಗೆ ಬರ್ತಾರೆ. ನೀವು ಮಾತ್ರ ಗುರುತು ಹಿಡಿದು ಅವರಿಗೆ ಲಗ್ನ ಮಾಡಿ ಕೊಡಬೇಕತ್ತ ಪದ್ಮಾವತಿಯನ್ನ ಹೇಳ್ತಾಳೆ ತಂದಿಗೆ. ಅವಾಗ ನಾಗರಾಯಗೌಡ ಮತ್ತಿಟ್ಟು ಸಂತೋಷ ಆಯ್ತಮ್ಮ, ಎಲ್ಲೇ ಹೋಗಿ ನಾವನ್ನ ತೆಗೆದುಕೊಂಡು ವರವನ್ನು ತೆಗೆದು ಮಾಡೋದಕ್ಕಿಂತ ಪೂರ್ವದಲ್ಲಿ ನೀ ಹೇಳಿದ ಪ್ರಕಾರ ತಾನಾಗಿನೇ ಬಂದು ಕೈ ಹಿಡಿದು ಧರ್ಮಪತ್ನಿಯನ್ನು ಆಗ್ತಿದ್ರು ಅಂತಂದ್ರೆ ಭಾಳ ಸಂತೋಷ ತಾಯಿ. ಹಾಗಾದರೆ ಹಾಗೇ ಆಗಲೇವಾ, ಹಾಗೇ ಆಗಲಿ ತಾಯಿ ಅಂತ ಹೇಳ್ತಾರೆ. ಹಿಂಗೆ ದಿನ ಕಳೆದಂತೆ ನಡೀತಾ ಇತ್ತು. ಖರೆ ಯಾ ಸಮಯದೊಳಗೆ ನಾಗರಾಯಗೌಡರಿಗೆ ಶ್ರೀಮಂತಿಕೆ ಬತ್ತಲೋ ಆ ಸಮಯದೊಳಗೆ ನಾ ಹಿಂದೆ ಹ್ಯಾಂಗೆ ಇದ್ದ ಹಂಗೆ ಮುಂದೆ ಉಳಿಲಿಲ್ಲತ್ತ ನೋಡ್ರಿ. ಯಾಕ ಅದು ಬತ್ತು ಒಳಗ್ರಿ. ನಿನ್ನೊಂದು ನಿಮಗೆ ನಾ ಕತೆ ಹೇಳಿದೆ, ನೆನಪಿಟ್ಟಿರ್ಲೇವ? ಇಟ್ಟಿರ್ಲಪ್ಪೆಲ್ಲ. ಯಾವ್ದು ಕತೆ ಹೇಳಿದ್ರೆ? ಲಕ್ಷ್ಮಿ ಕತೆ ಹೇಳಿದೆ ನೋಡ. ಲಕ್ಷ್ಮಿ ಬಂದಳಂದ್ರೆ ಹೆಂಗೆ ಮಾಡ್ತದ ಮನ್ಯಾಗ. ಇಲ್ಲಿ ನಾಗರಾಯಗೌಡ್ರ ಮನೆಯೊಳಗೆ ಶ್ರೀಮಂತಿಗೆ ತುಂಬಿ ತುಳುಕಾಗತ್ತೋ. ಖರೆ ನಾಗರಾಯಗೌಡರು ಮೊದಲು ಬಡತನದಾಗ ಹೆಂಗಿದ್ರು ಅವರು ಕೂಡ ಹಂಗೆ ಇರ್ಲಿಲ್ಲತ್ರಿ. ಗೋರ ಗರೀಬರಿಗೆ ಕಣ್ಣೊಳಗೆ ಕಾಣಲಾರ್ದಂಗೆ ನಡ್ಲಿಗತ್ರು ನೋಡ್ರಿ. ಭಾಳ ಶ್ರೀಮಂತಿಕೆ ಇದ್ದ ಎಳಿಗೆ ನೀವು ಯಾರೇ ಬಡ್ರು ಹೋಗಿದ್ದವ್ರು ಹೋಗಿ ನಮಸ್ಕಾರ ಮಾಡ್ರಿ. ಆಯ್ತಪ್ಪ ಆಯ್ತಪ್ಪ ಅಂತಾರವ್ರು. ನೀವು ಎರಡೂ ಕೈ ಜೋಡಿಸ್ರು, ಅವ್ರು ಎರಡೂ ಕೈ ಜೋಡಿಸಲ್ಲ, ಅವರು ಆಯ್ತಪ್ಪ ಅಂತಾರವ್ರು. ಹಂಗೆ ನಾಗರಾಯಗೌಡ ಹಿಂಗೆ ಮಾಡಕತ್ರು. ಒಂದಿಷ್ಟು ಮುಳ್ಳಿಲೇನೆ ತೆಗಿಬೇಕಂದಪ್ಪ ಅಮೋಘ ಸಿದ್ಧ. ಸಂಪತ್ತು ಯಾರದಿಂದ ಬಂದಿತ್ರಿ? ಅದು ಅಮೋಘ ಸಿದ್ಧ ಮುತ್ಯನಿಂದ ಸಂಪತ್ತು ತುಂಬಿ ತುಳುಕಾಗತ್ತೋ. ಖರೆ ಹೆಂಗ ಇರಬೇಕು ಹಿಂದಿನ ನೆನಪಿಟ್ಟುಕೊಂಡು ಗೌಡ್ರು ನಡೀಲಿಲ್ಲ. ಆ ಎಳೆಗ ಈ ಮುಳ್ಳಿಲೇನೆ ತೆಗಿಬೇಕಂತ ವಿಚಾರ ಮಾಡ್ತಾನೆ ಅಪ್ಪ ಅಮೋಘ ಸಿದ್ಧ. ಏನು ಮಾಡಿದ್ರು? ಇಲ್ಲಿ ಯಾವಾಗ ಮಗಳ ಲಗ್ನ ಕಾರ್ಯದ ವಿಚಾರ ಮಾತಾಡುತ್ತಿದ್ದರಲ್ಲ, ಅದು ಅಪ್ಪ ಅಮೋಘ ಸಿದ್ಧನಿಗೆ ಅರುಂಟಿತ್ತು, ಗೊತ್ತಿತ್ತವನಿಗೆ. ಇವರ ಬಾಯಿಲಿಂದ ಇನ್ನು ಮಗಳ ಲಗ್ನದ ಒಂದು ವಿಚಾರ ಮಾಡ್ಯಾರತ್ತಂದ್ರೆ ಇನ್ನು ಕೈಲಾಸದಾಗ ಕೊಟ್ಟ ಮಾತ, ಬಾಳಕಾವತಿಗೆ ಕೊಟ್ಟ ಮಾತ ಇಲ್ಲಿ ಆಗಬೇಕಾಗ್ಯದ. ಅವಾಗ ಮುಮ್ಮೆಟ್ಟಿ ಗುಡ್ಡದೊಳಗ ಅಪ್ಪ ಅಮೋಘ ಸಿದ್ದೇಶ್ವರರು ವಿಚಾರನ್ನ ಮಾಡಿ ಕನ್ಯಾ ನೋಡ್ಬೇಕಂತ ಗೌಡ್ರ ಮನೆಗೆ ಹೊಂಟ್ರಿ. ಅವರು ನಾಗರಾಯಗೌಡ್ರ ಮನೆಗೆ ಹೊಂಟ್ರು. ಖರೆ ಹೆಂಗ ಹೊಂಟ್ರು? ಗೌಡ್ರದು ಜರ ನೋಡ್ಬೇಕಂತೇಳಿ ಹೊಂಟ್ರು. ಅವರು ನಮ್ಮ ನಿಮ್ಮಂಗ ಬರ್ಲಿಲ್ರಿ. ಅಮೋಘ ಸಿದ್ಧ ಕನ್ಯಾ ನೋಡಕ ಮುಪ್ಪನ ವೇಷ ತೊಟ್ಕೊಂಡ್ರತ್ರಿ. 80 ವರ್ಷದ ವಯಸ್ಸಿನ ರೂಪ ತೊಟ್ಟುಕೊಂಡ್ರು. 80 ವರ್ಷದ ವಯಸ್ಸಿನ ರೂಪ ತೊಟ್ಟುಕೊಂಡ್ರು. ಬಾಯಿ ಒಳಗ ಒಂದು ಹಲ್ಲಿಲ್ಲ, ಬಾಯನ ಜೊಲ್ಲೆಲ್ಲ ಸೋರಾಗತ್ತದ, ಕಣ್ಣನ ಪಿಚ್ಚೆಲ್ಲ ಹೊರಗೆ ಬಂದದ. ಏನು ಅನೇಕ ನೋಡ್ಬೇಕೆಲ್ಲ ಅವ್ರದ್ದು ಒಂದು ಅಸಹ್ಯ ರೂಪ ತೊಟ್ಟುಕೊಂಡ್ರು. ಮುಪ್ಪಾನ ವೇಷ ತೊಟ್ಟುಕೊಂಡ್ರು. ಕೈಗಳನ್ನು ಅಳಗಾಡ್ತೀವು, ಜಡೆಗಳೆಲ್ಲ ಬೆಳಗಾಗಿವು. ಕೈ ಒಳಗ ಕೋಲ ಹಿಡ್ಕೊಂಡು ನಡುಗುಕೋಂತ ಇಂತಾಗ ಹೋಗ್ಬೇಕಂತ ಇಂಥ ವೇಷ ತೊಟ್ಟುಕೊಂಡ್ರಂತ ನೋಡ್ರಿ. ಮುಪ್ಪನ ವೇಷ. ಖರೆ ನಮ್ಮ ನಿಮ್ಮದು ಹಿಂಗಾಗಲ್ರಿ. ನಾಳೆಗೆ ಹೆಣ್ಣು ಕೊಡೋರು ಅದಾರ, ನಾಳೆಗೆ ನೋಡಕ್ಕೆ ಹೊಂಟಾರಂದ್ರೆ ಒಂದು ದಿನ ಅಡ್ವಾನ್ಸ್ ನಮ್ಮ ಕಟ್ಟು ನಡೀತಾವ ನಾವು ಉದ್ಗೇರ ಅಂಗಡಿಯಾಗ. ಯಾಕ್ರಿ? ಇನ್ನು ನಾಳೆಗೆ ಬೀಗರು ಬರ್ತಾವಂದ್ರೆ ಇವತ್ತೇ ಚಲೋ ಆಗ್ತದ ಒಂದು. ಹಿಂಗಾಯ್ತತ್ರಿ ಅಮ್ಮ. ಉಡಾಳ ಕಂಪ್ನಿ ಕೂಡಿ ಹೆಣ್ಣು ನೋಡಕ್ಕೆ ಹೋಯ್ತತ್ರಿ. ಖರೆ ಹೋಯ್ತ್ರಿ. ಅದು ಯಾಕೆ ಹೋಯ್ತ್ರಿ? ತಾಯಿ ತಂದೆ ಸಾಕಾಗಟ್ಟು ತೋರಿಸಿರು ಮನ್ಯಾಗ, ಸಾಕಾಗಟ್ಟು ತೋರಿಸಿರು. ಎಲ್ಲಿ ಹೋದ್ರು ಭಾಷೆ ಮಾಡಿದಿಲ್ಲ ಅವ ಹೆಣ್ಣೆ, ಭಾಷೆ ಇಲ್ಲ. ಈಗಂತೂ ಮತ್ತೆ ಹೆಣ್ಣು ಸಿಗ್ಲದು ಭಾಳ ಕಠಿಣ ಬಂದದ ಬಿಡ್ರಿ ಕಾಲ. ಏನು ಮಾಡೋದು? ಯಾಕೆ ಅದು ಬಂದದೇನು ನಾವು ಮಾಡ್ಕೊಂಡಿದ್ದೇವತ್ರಿ.
ಹಾ, ಅದು ಬಂದಿಲ್ಲ. ಈಗ ಏನಾಗ್ಲಾಗತ್ತದ ನೋಡ್ರಿ, ಅದು ನಾವು ಮಾಡ್ಕೊಂಡಿದ್ದದ. ಎಳೆಗ ಹೆಣ್ಣು ಬ್ಯಾಡ್ ಆಗ್ಯದೋ ಈ ಎಳೆಗ ಬೇಕಾಗ್ಯದ. ಹಿಂದೊಮ್ಮೆ ಬ್ಯಾಡ್ ಆಗಿ ಮಾಡಿದ್ದೇವಲ್ರಿ, ಈಗ ಕಾಲ ಬಂದ ನೋಡ್ರಿ. ಅದು 1,00,000 ಇಡ್ರಿ, ನಾವು ಮಾಡಿದ ಒಂದು ದಿನ ನಮ್ಮದೆಲ್ಲ ಬಂದಾಗ್ತದ. ದೇವ್ರು ಮಾಡಿದ ಎಂದೆಂದು ಬಂದಾಗಲ್ಲ. ನಾವು ಮಾಡಿದ್ದು ಕಮ್ಮ ಬೀಳ್ತದ. ದೇವರ ಒಂದು ವೇಳೆ ಅವ ಕಮ್ಮ ಮಾಡ್ದಂದ್ರೆ ಜಗತ್ತೆಲ್ಲ ಬಂದು ಬೀಳ್ತದ. ಕರೆ ಅವ ಏನು ಮಾಡಬೇಕು ಮೊದಲೇ ಆಲ್ರೆಡಿ ಹೆಂಗೆ ಹೆಣ್ಣ ಗಂಡು ಮಾಡಿಡ್ಬೇಕು, ಸಮಾನತೆ ಮಾಡಿಟ್ಟನವ. ಖರೆ ನಾವು ಅದಕ್ಕೆ ಬ್ಯಾಡ ಅಂದೇವಂದ್ರೆ ಅದು ಈ ಎಳೆಗೆ ಪ್ರಸಂಗ ಬರ್ತದೆ. ಪುಣ್ಯಾತ್ಮರೇ, ದೇವರ ಕಬ್ಬು ತಯಾರು ಮಾಡ್ಯಾನ, ಅದಕ್ಕೆ ಸಕ್ರೆ ಮಾಡಿದೀವಿ ನಾವು. ಕಬ್ಬು ತಯಾರು ಮಾಡಿದೇವೇನ್ರಿ? ಬರಲ್ಲ. ಅವ ಮೊದಲೇ ಆಲ್ರೆಡಿ ಎಲ್ಲ ಮಾಡಬೇಕಾಗಿದ್ದು ಮಾಡಿಟ್ಟನವ. ಅದಕ್ಕೆ ಯಾಕಂದ್ರೆ ನಿಮಗೆ ಅವ ಉಡಾಳೆ ಕಂಪನಿ ಕೂಡ ಹೋಯ್ತ್ರಿ. ಆ ಸಮಯದಾಗ ಹೆಣ್ಣು ನೋಡಕ್ಕೆ ಹೋಯ್ತದು. ತಾಯಿ ತಂದೆ ತೋರಿಸಿ ಸಾಕಾಗಿತ್ತು. ಅವರು ಪುನಾತ್ಮ ಎಟ್ಟ ನಿನಗೆ ತೋರಿಸಿ ನಮಗೆ ಸಾಕಾಯ್ತು, ನೀ ಎಲ್ಲಿ ಪಾಸ್ ಮಾಡ್ತೀವಿ ಮಾಡು, ಅಲ್ಲಿ ನಿನಗೆ ಅಕ್ಷತ ಹಾಕಿ ಕೊಡ್ತೇವೆ. ನಮ್ಮದು ಮತ್ತು ಕರ್ತವ್ಯ ಅದ ತಾಯಿ ತಂದೆಯಾಗಿ ಮಾಡಿ ಕೊಡ್ತೇವೆ, ನೀನು ನೋಡ್ಬಾ ಅಂದರು. ಇವೇನು ಮಾಡಿದ್ರಿ, ಅದು ಉಡಾಳ ಕಂಪ್ನಿಗೆ ತೊಗೊಂಡು ಹೆಣ್ಣು ನೋಡಕ್ಕೆ ಹೋಗ್ತೀರಿ. ದಾಸನ ಹೋದ 4 ಮಂದಿಗೆ ತೊಗೊಂಡು ಹೋದ್ರಿ. ಮತ್ತು ಎಲ್ಲಿ ಹುಡುಗಿದ ಹೋದ ಬಳಿಕ ಆ ಹುಡುಗಿಗೆ ತಂದು ಮತ್ತು ಮಣಿ ಮ್ಯಾಗ ಕುಂಡ್ರಸ್ರು ಮಾತಾಡಿಸ್ಬೇಕಲ್ರಿ. ಮಾತಾಡ್ಸ್ರಿ, ಹುಡುಗಿಗೆ ಮಾತಾಡಿಸ್ರಿ ಅನ್ನೋ ಅವ್ರ ಸಂಘಟನೆಯವ್ರು ಏನಂದ್ರಿ, ನೀ ಮಾಡ್ಕೊಳವ ನೀನೇ ಮಾತಾಡ್ಸಂದ್ರ ಅವರು. ನೀ ಮಾಡ್ಕೊಳವ ನೀ ಮಾತಾಡ್ಸ. ಹಂಗೆ ಆಗ್ತದ ಅಂದಿವ. ನೀನೇ ಮಾಡ್ಕೊಳವ, ನಿನ್ನ ಹೆಣ್ಣು ತೆಗಾಕಿ ನೀ ಮಾತಾಡ್ಸು. ಇದು ದಿಕ್ಕು ತಪ್ಪ್ರಿ. ಇದೇನ ಮಾಡ್ಬೇಕ್ರಿ? ಮಾತಾಡ್ಸ್ಬೇಕಾಯ್ತಿನ್ನ. ಏನಂದತ್ರಿ? ತಂಗಿ ನಿನ್ನ ಹೆಸರೇನಂದಿವ. ತಂಗಿ ನಿನ್ನ ಹೆಸರೇನಂದ, ಅದು ಇದ್ದ ಹೆಸರಾಕಿ ಹೇಳು. ಆ ಎಳೆಗೆ ಏನಂದ್ರಿ, ತಂಗಿ ನಿಮ್ಮ ತಾಯಿ ತಂದೆ ಹೆಸರೇನಂದ. ತಾಯಿ ತಂದೆ ಹೆಸರೆಲ್ಲ ಹೇಳು. ಮತ್ತೇನಂದ್ರಿ, ತಂಗಿ ನೀವು ಅಕ್ಕಂಗಿರಿ ಏಸು ಮಂದಿ ಅಂದ. ಆಕಿ ಇದ್ದಿದ್ದು ಹೇಳು, ನಾವು ಇಬ್ರು ಇದ್ದೇವ್ರಿಪ್ಪ ಅಂದಳಕಿ. ಮತ್ತೇನಂದ್ರಿ, ತಂಗಿ ನೀವು ನಿಮ್ಗೆ ಅಣತಂಬ್ರಿ ಏಸು ಮಂದಿ ಎತ್ತು ಕೇಳ್ದ. ತಂಗಿ ನಿನಗೆ ಅಣತಂಬ್ರಿ ಏಸು ಮಂದಿ ಎತ್ತು ಕೇಳೋಣ. ಆಕೇನು ಹೇಳ್ರಿ, ಆಕಿ ಶಾಣೆ ಇದ್ಳು. ಆಕೆ ಏನು ಹೇಳು, 3 ಮಂದಿರ ನಿನಗೊಬ್ಬನಿಗೆ ಹಿಡಿದು 4 ಮಂದಿ ಆಯ್ತು, ಸುದ್ದ ಐತಿ ಹೇಳಿ ನಂದಳಕಿ. ಹಿಂಗಾಗ್ತದ್ರಿ. ಏನು ಮಾಡೋದು, ನಮ್ಮ ಜೀವನ ಹಿಂಗದ. ಖರೆ ಅವ್ರ ಮಾತು ಮರದ ಹಿಂಗಲ್ಲ. ಪುಣ್ಯಾತ್ಮರೇ, ಶಿಶುನಾಳ ಶರೀಫ್ ಸಾಹೇಬರಿಗೂ ಕೂಡ ಹೆಣ್ಣು ನೋಡೋಕ್ಕೆ ಬಂದರು. ಮನಿ ನೋಡೋಕ್ಕೆ ಬೀಗರು ಶರೀಫ್ ಸಾಹೇಬರಿಗೂ ಬಂದರು. ಶರೀಫ್ ಸಾಹೇಬರು ಹೊರಗೆ ಹೋಗಿರು. ಬೀಗರು ಬಂದು ಜೇಜ ಕೂತ್ರತ್ರಿ. ಕೇಳೋರು, ಮತ್ತು ಹುಡುಗ ಎಲ್ಲದನ ಅಂತ ಕೇಳೋಣ. ಹುಡುಗ ಹೊರಗೆ ಹೋಗ್ಯಾನ. ಅವ್ರು ಯಾಕೆ ಶರೀಫ್ ಸಾಹೇಬರು ಸದಾ ಭಗವಂತನ ಚಿಂತನೆ, ಗುರುವಿನ ಚಿಂತನೆ ಮಾಡ್ಕೊತ ಹೋಗೋರು. ಹೊರಗೆ ಹೋಗಿರು. ಬರತನ ಇವರು ಜೇಜ ಕೂತಿರು ಬೀಗರು. ಹುಡುಗ ಎಲ್ಲನ ಹೊರಗೆ ಹೋಗ್ಯಾನ, ಬರತನ ಕುಂಡ್ರಿ ಅನ್ನೋ ಕೂತ್ರತ್ರಿ. ಶರೀಫ್ ಸಾಹೇಬ್ರು ಏನು ಮಾಡಿದ್ರತ್ತ, ಅಟ್ರದಾಗ ಅವರು ಹೊರಗಿಂದ ಒಳಗೆ ಬಂದ್ರಿ. ಮನ್ಯಾಗ ಬಂದರು. ಖರೆ ಬೀಗರಿ ಬಿದ್ರಿಗೆ ಅವ್ರು ಮಾತಾಡ್ಸಲಿಲ್ರಿ. ಏನು ಮಾಡ್ರಿ, ಜೇಜಂದು ಸೀದಾ ಹಾಯಿಸಿ ಹಿಂದಿನ ಕೋಲಿಗೆ ಹೋದ್ರು. ಅವರು ಹಿಂದಿನ ಕೋಲಿಗೆ ಹೋದ್ರು. ಹೋಗಿ ಒಂದು 10-15 ನಿಮಿಷದ ಮ್ಯಾಲ ಮತ್ತೆ ಹೊರಗೆ ಬಂದು ಜೇಜಿಗೆ ಬಂದ್ರತ್ತ. ನಮಸ್ಕಾರ, ಆರಾಮಿದ್ರಿ ಅಂತ ಕೇಳಿರತ್ರಿ. ಅವರು ಬಂದು ಬೀಗರಿಗೆ ಆರಾಮಿದ್ರಿ ಅಂತ ಕೇಳೋರು. ಇವರು ಎಲ್ಲರಂದ್ರು ಹುಡುಗ ಹುಚ್ಚದೇನಂದ್ರು. ಅವರು ಇಲ್ಲೇ ಕೂತಿದ್ದೆವು, ಹೆಣ್ಣು ಕುಳ್ಳಕ್ರೆ ಬಂದಿದ್ದೆವು, ಇಲ್ಲಿದೆ ನಮ್ಮ ಮುಂದಿಂದೆ ಗಪ್ಪಾಗಿ ಹೋಗ್ಯಾನ, ಒಳಗಿಂದ ಏನದ ಈಗ ಬಂದು ನಮಸ್ಕಾರ ಆರಾಮತ್ ಕೇಳ್ತಾನೆ. ಇದು ಹುಡುಗ ಹುಚ್ಚದೇನಂದ್ರು ಅವರು. ಅವಾಗ ಬಾಬು ಕೇಳ್ದ, ಇಲ್ಲಪ್ಪ ಅದು ಇರ್ಲಿಕ್ಕ, ಖರೆ ನೀ ಎಲ್ಲಿಗೆ ಹೋಗ್ಬಂದಿ, ಇಲ್ಲಿದೆ ಹೋದಿಲ್ಲ ಅಂತ ಕೇಳ್ದು ಒಬ್ಬ. ಅವ್ರು ಏನಂದ್ರತ್ರಿ, ಶರೀಫ್ ಸಾಹೇಬ್ರು ಮಖಾ ಮದಿನಕ್ಕೆ ಹೋಗಿ ಬಂದ ಅಂದ್ರತ್ರಿ. ಇವರು ಅಲ್ರಿ, ಮಖಾ ಮದಿನಕ್ಕೆ ಹೋಗಿ ಬಂದ ಅಂದ್ರೆ ಅವರು. ಇವ್ರೇನಂದ್ರು, ಪೂರಾ ಹುಚ್ಚದ ಇದು ಹುಡುಗಂದ್ರ. ಅವರು ಮಕಾ ಮದಿನಕ್ಕೆ ಹೋಗ್ಬೇಕಾದ್ರೆ ಒಂದು ದಿನ ವಿಮಾನ ಹೋಗ್ತದ. 10-15 ನಿಮಿಷದ ಮ್ಯಾಗ ಒಳಗೆ ಹೋಗಿ ಹೊರಗೆ ಬಂದಾನ. ಎಲ್ಲಿಗೆ ಹೋಗಿದೆ ಅಂದ್ರೆ ಮಕಾ ಮದಿನಕ್ಕೆ ಹೋಗಿನಿ ಅಂತಂದ್ರೆ ಹುಡುಗಿದು ಹುಚ್ಚದ ಅಂದ್ರೆ. ಅವ್ರಂದ್ರು, ಅಲ್ಲೋಪ 10-15 ನಿಮಿಷದಾಗೆ ಹೊರಗೆ ಬಂದಿದ್ಯೋ, ಮಕಾ ಮದಿನ ಅಂತಿ, ಸುಳ್ಳು ಹೇಳ್ತೇನಂದ್ರೆ ಅವರು. ಅವ ಏನಂದನ, ಸುಳ್ಳು ಹೇಳಲ್ಲ ಅಂದವ. ಸುಳ್ಳು ಹೇಳಲ್ಲ, ಮತ್ತು ಹಂಗೆ ಹೋಗಿ ಬಂದಿ? ಮಕಾ ಮದಿನ ಅಂತಂದ್ರೆ ಹೇಳತ್ತ ಕೇಳ್ರಿ ಅಂದವ. ಅಪ್ಪ ಶರೀಫ್ರು, ಹಿಂದಿನ ಕೋಲಿ ಒಳಗೆ ವಯಸ್ಸಾಗಿ ನನ್ನ ತಾಯಿ ತಂದೆಯನ್ನ ಮನೆಗ್ಯಾರ
ನನ್ನ ತಾಯಿ ತಂದೆ ಪಾದನ ದರ್ಶನ ಮಾಡಿ ಅವರಿಗೆ ಅವರ ವ್ಯವಸ್ಥೆ ನೋಡಿ ಅವ್ರಿಗೆ ದರ್ಶನ ಮಾಡಿ ಈಗ ಹೊರಗೆ ಬಂದೀನಿ. ನನ್ನ ತಾಯಿ ತಂದಿನೇ ಮಕಾ ಮದೀನದ್ರ ಅವ್ರ ದರ್ಶನ ಮಾಡಿ ಬಂದೀನಿ. ಈಗ ಏನದ ಹೇಳ್ರಿ ಅಂದ್ರ ಎಂತ ಮಾತು ಮರ್ರಿ. ನಾವೆಲ್ಲ ಹಿಂಗೆ ಮಾಡ್ತೇವ್ರ್ಯಾ? ಮಾಡಲ್ಲ. ಅವರು ಅದಕ್ಕೆ ಅವ್ರ ಕೀರ್ತಿ ಜಗತ್ತೆ ತುಂಬ ಸಾರ್ತವ. ಪುಣ್ಯಾತ್ಮರೇ, ಅಪ್ಪ ಅಮೋಘ ಸಿದ್ದೇಶ್ವರರು ನಾಗರೈಗೌಡರ ಮನೆಗೆ ಹೆಣ್ಣವನ್ನ ನೋಡಲಿಕ್ಕೆ ಹೊಂಟಾರ. ಹೆಂಗ ಹೊಂಟಾರ? ಮುಪ್ಪಾನ ವೇಷ ತೊಟ್ಟರ, ಬಾಯಿ ಒಳಗ ಜೊಲ್ಲ, ಕಣ್ಣೊಳಗ ಬಿಚ್ಚ, ಅನೇಕ ರೂಪವನ್ನು ತೊಟ್ಟುಕೊಂಡು ಭೂತಾಳ ಸಿದ್ಧನನ್ನ ಕರ್ಕೊಂಡು ಮಕಣಾಪುರಕ್ಕೂ ಹೊಂಟಾರೆ ಹೆಣ್ಣು ನೋಡಲಿಕ್ಕೆ. ನಾಗರೈಗೌಡರ ಮನೆಗೆ ಹೊಂಟಾರ. ನಾಗರೈಗೌಡರು ತೂಗು ಮನ್ಸದ ಮೇಲೆ ಕೂತಿರೋ, ನಡುಗು ಕೋತ ಬಂದ್ರು. ಮನೆ ಒಳಗೆ ಬರ್ತಿದ್ರು. ಗೌಡ್ರು ಕೂತಿರು. ಏನಂದ್ರಿ? ಗೌಡ್ರು ಮನ್ಯಾಗ ಬಂದ್ರು. ಗೌಡ್ರು ದರಪನ ಕೂತಿರು. ಕರೆ ಕೇಳಿದ್ರು, ಯಾರಪ್ಪ ಅಂದ್ರು ಅವರು. ಇಲ್ಲಿ ಯಾರು ಬಂದರೆ ಏನೊಂದಿಷ್ಟು ಭಿಕ್ಷೆ ನೀಡ್ರಂತ ಮಾತಾಡಿದ್ರತ್ರಿ. ಆ ಎಳೆಗಪ್ಪ ಅಮೋಘ ಸಿದ್ಧರು ಹೇಳ್ತಾರೆ, ಯಪ್ಪ ನಿಮ್ಮ ಮನೆಗೆ ಕನ್ಯಾ ನೋಡಕ್ಕೆ ಬಂದಿದ್ದೇವ್ರಿ ಗೌಡ್ರ ಅಂದ್ರವರು. ಏನ್ರಿ? ನಿಮ್ಮ ಮನೆಗೆ ನಿಮ್ಮ ಹೆಣ್ಣದ ಅಂತ ನಿಮ್ಮ ಮನೆಗೆ ನಾವು ಕನ್ಯಾ ನೋಡಕ್ಕೆ ಬಂದಿದ್ದೇವ್ರಿ ಅಂದರು. ಆ ಎಳೆಗೆ ನಾಗರಾಯಗೌಡ್ರು ಅಂದ್ರಂತ, ಕನ್ಯಾ ನೋಡಕ್ಕೆ ಬಂದಿರ್ಯಾ? ಹೌದಪ್ಪ. ಏನು ಮಗನಿಗೆ ಬೇಕೋ ಏನು ಮೊಮ್ಮಗನಿಗೆ ಬೇಕಂತ ಕೇಳಿರತ್ರಿ ಗೌಡ್ರು. ಮಗನಿಗೆ ಬೇಕೇನು ಮೊಮ್ಮಗನಿಗೆ ಬೇಕು? ಯಪ್ಪ ನನಗೆ ಮಗನೂ ಇಲ್ಲ ಮೊಮ್ಮಗನೂ ಇಲ್ಲ, ಕನ್ಯಾ ನನಗೆ ಬೇಕಾಗ್ಯದಂದ್ರೆ ಅವರು. ನನಗೆ ಬೇಕಾಗ್ಯದ ಅಂದಾಗ ನಾಗರಾಯಗೌಡ್ರ ಕಣ್ಣನ ಕಿಡಿ ಹರಗತ್ವತ್ರಿ. ಭಯಂಕರವಾದ ಸಿಟ್ಟು ಬಂದು ಬಿಡ್ತು. 7 ಹಟ್ಟಿ ಗೌಡ ನಾನು, ಸುತ್ತ ಜಾಯಿರದ, ನನ್ನ ಮಗಳನ್ನ ಬತ್ತಿಸಿ ಕಳಿವುಳ್ಳವಂತ ನನ್ನ ಹೆಣ್ಣ, ಒಂದೇ ಹೆಣ್ಣ, ಇಂಥ ಮುದುಕನಿಗೆ ಕುಡುದಕ್ಕಿಂತ ಯಾವುದರ ಕೆರಿ ಬಾವಿ ಒಳಗ ನೂಗಿಸಿ ಲೇಸುದು ಸರಿಯಲ್ಲ. ಅಲ್ಲಪ್ಪ, ನಿನಗ ಬೇಕ ಹೆಣ್ಣ? ಹೌದ್ರಿ ಗೌಡ್ರ, ಹೌದ್ರಿ ನನಗೆ ಬೇಕು. ಜರರ ಏನಾರ ಐತಿಲ್ಲ? ನಿನ್ನ ವ್ಯವಸ್ಥೆ ನೋಡಿಕೋ, ನಿನ್ನ ಪರಿಸ್ಥಿತಿ ನೋಡ್ಕೋ. ನನ್ನ ಬಂಗಾರದಂತ ಮಗಳಿಗೆ ಲಗ್ನ ಆಗಬೇಕಂತ ಬಂದಿದ್ಯಾ? ಹೌದಪ್ಪ, ಹೌದು. ಆ ಎಳೆಗ ಗೌಡಂತಾರೆ, ಕೈ ಒಳಗಿದ್ದ ಸೇವಕರನ್ನ ಕರೆಸಿ ಇವರನ್ನ ಮೊದಲ ಇಲ್ಲಿದು ನುಗ್ಸ್ರಿ ಅಂತ ಹೇಳಿ ಕಳಿಸ್ತಾನಂತ್ರಿ. ಎಂತವ್ರ ಈ ಮನೆ ಒಳಗೆ ಬರೋದು ಬೇಡ, ಇವರನ್ನ ನೂಸಿ ಕಳಿಸ್ರಿ ಅಂತ ಕೈ ಒಳಗಿದ್ದ ಆಳುಗಳಿಗೆ ಕರೆದು ಹೇಳ್ತಿದತ್ರಿ. ಅಪ್ಪ ಅಮೋಘ ಸಿದ್ದೇಶ್ವರರು ಮನುಷ್ಯನೊಳಗ ಅಂತಿರೋರು, ಗೌಡ ಜ್ವಾಳದ ತೆನಿ ಹಂಗ ಕೂತಿದಿ, ಖರೆ ನವಣಿ ತೆನಿ ಹಂಗ ಬಾಗಿ ಹೊಳ್ಳಿ ಬರ್ತಿ ನನಗದ ಗೊತ್ತದಂದ್ರ ಅವರು. ಬರ್ತಿ ಯಾಕ? ಬಡ್ರು ಬದ್ರು ಯಾರು ಅನ್ನೋದು ಈಗ ಕಾಣಿಸಲ್ಲಾಗ್ಯದ. ಶ್ರೀಮಂತಿಕೆ ಉಕ್ಕೆರೆದ ಗೊತ್ತಿಡಲಯ್ಯನ ಮನಸ್ಸಿನಾಗ ಹತ್ತಿರವಾಗ ಅಂತಾರೆ, ಗೌಡ್ರ ನಮಗೆ ನುಗ್ಸಿ ಕಳಿಸ್ಬೇಡ್ರಿ, ನೀವು ಕುಳ್ಳಿಲ್ಲತ್ತಂದ್ರೆ ಏನು ಸಿಟ್ಟಾಗಬೇಡ್ರಿ, ನಾವು ಹೊರಟು ಹೋಗ್ತೇವಂದ್ರ ಅವರು. ನಾವು ಹೊರಟು ಹೋಗ್ತೇವ್ರಿ ಅಂತ ಹೇಳಿ ಮನೆಯೊಳಗಿಂದು ಹೊಂಟ್ರು. ಮನೆ ಒಳಗಿಂದ ಹೊಂಟ್ರು. ಆ ಎಳೆಗೆ ಹೊಳ್ಳಿ ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದ್ರು. ಯಾವಾಗ ನಾಗರಾಯ ಗೌಡ್ರು ಶ್ರೀಮಂತಿಕೆ ಒಳಗೆ ಕೂತಿದ್ರು, ಗೊತ್ತ ಹಿಡಿಲಿಲ್ಲ. ಬಂದಿದ್ದ ಮಹಾತ್ಮರಿಗೆ ಧಿಕ್ಕಾರೆಯನ್ನ ಮಾಡಿದ್ರು. ಅವತ್ತಿನ ಮಟ್ಟ ಮನಿ ಒಳಗ ಕಾಡಕಂಟು ಚಾಲೂನೇ ಆಯ್ತತ್ತು ನೋಡ್ರಿ. ಮನೆ ಒಳಗ ಕಾಡಕಂಟು ಚಾಲು ಆಯ್ತು. ಉಣಬೇಕಾದ್ರೆ ನೆಮ್ಮದಿ ಸಿಗಲಾಯ್ತು. ಮನಿ ಒಳಗ ಆರಾಮವಾಗಿ ಇರಬೇಕಾದ್ರೆ ನೆಮ್ಮದಿ ಸಿಗಲಾಯ್ತು. ಮನಿ ಒಳಗ ಒಬ್ಬರಿಗೊಬ್ಬರು ಜಗಳಾಡೋದು ಚಾಲು ಆಯ್ತು. ಜಗಳ ಚಾಲು ಆಯ್ತು. ಒಬ್ಬರ ಮಾತು ಒಬ್ಬರಿಗೆ ಕೇಳಲಾರ್ದಂಗ ಆಯ್ತು. ಕೈಲೆ ದುಡ್ಡು ಕೊಟ್ಟಿರುವ ಆಳುಗಳು ಎಲ್ಲ ಹೊಲದ ಕೆಲಸಿಗೆ ಕೂಲಿಗಿಟ್ಟವರೆಲ್ಲ ಬಿಟ್ಟು ಹೋದ್ರು. ಇಟ್ಟುದಿಟ್ಟಲ್ಲಿ ಕೊಟ್ಟಲ್ಲಿ ಆಗಲಾಗತ್ತು ಗೌಡ್ರಿಗೆ.
ಭಯಂಕರವಾದ ಹೈರಾಣ ಬರ್ಲಾಗತ್ತು. ಯಾಕ ಅವನಿಗೆ ಕುಡುದು ಗೊತ್ತದ, ತುಳುದು ಗೊತ್ತದ, ಗೊತ್ತದ ಅವನಿಗೆ ಎರಡು. ಸೊಮ್ಮ ನಾವು ಪಾತ್ರ ಇದ್ದೇವು, ಸೂತ್ರ ಅವನ ಕೈಯಾಗದ. ಲಕ್ಷ್ಯ ಇಡ್ರಿ, ಹುಡುಗ ಮ್ಯಾಗ ಗಾಳಿಪಟ ಬಿಡ್ತದದು, ಬಿಡ್ತದಲ್ರಿ. ಆ ಗಾಳಿಪಟ ಎಟ್ಟು ಕೈಯನ ಸೂತ್ರದ ಒಟ್ಟು ಬಿಡ್ತದ, ಮ್ಯಾಗ ಹೋಗಿ ಗಾಳಿಪಟ ಮಾತ್ರ ಕಾಣಿಸಲ್ಲದು. ಕಾಣಿಸ್ತದ್ರಿ? ಕಾಣಿಸಲ್ಲ. ಖರೆ ನಾವು ಬಂದು ಒಬ್ಬ ಅಂತನವ, ಏನೋ ಮ್ಯಾಗೆ ನೋಡಗತ್ತಿದಲ್ಲ ಏನಂತ ಕೇಳ್ತಾನವ. ಅದು ಹತ್ತದ ಹುಡುಗ ಮ್ಯಾಗ ಗಾಳಿಪಟ ಅದರಿ ಅಂತನವ. ಅವ ಅಂತನ ಎಲ್ಲದೋ ಗಾಳಿಪಟ ಎಲ್ಲೇ ಇಲ್ಲತ್ತನವ. ಖರೆ ಮ್ಯಾಗದ ಅನ್ನೋದು ಅವನಿಗೆ ಗೊತ್ತದ ಹುಡುಗ. ಯಾಕ? ಕೈಯಾಗ ಸೂತ್ರದ. ಹಂಗ ಆ ಭಗವಂತನಿಗೆ ಗೊತ್ತದ ನಮ್ಮ ಸೂತ್ರ ಇಲ್ಲ ಅವನ ಕೈಯಾಗದ. ಬರೇ ನಾವು ಗಾಳಿಪಟ ಇದ್ದಂಗ ಬರೇ ನಮ್ಮ ಪಾತ್ರ ಮಾಡೋದದ, ಪಾತ್ರ ಮಾಡೋದದ. ಪುಣ್ಯಾತ್ಮರೇ, ಯಾವಾಗ ಅವನ್ನ ಗೌಡ್ರ ಗುರುತು ಹಿಡಿಲಿಲ್ಲ, ಬಾಯಿಗೆ ಬಂದಂಗ ಅವನ್ನ ಕಣ್ಣು ಕೆಂಗರಿಸಿ ಮಾತಾಡಿದ್ರು, ಅಂದಿನ ಮಟ್ಟ ಅನೇಕ ಕಾಡಕಂಠ ಚಾಲು ಆಯ್ತು, ಚಾಲು ಆಯ್ತು. ಆ ಎಳೆಗ ಮಗಳಿಗೆ ಅಂತಾರೆ, ತಾಯಿ ಇದು ಹಿಂಗೆ ಪರಿಸ್ಥಿತಿ ಬತ್ತಲ್ಲ, ಇನ್ನೇನು ಮಾಡಬೇಕು ಗೊತ್ತ. ನಾಗರಾಯಗೌಡರು ತಮ್ಮ ಮಗಳಿಗೆ ಕೇಳಿದ ಬಳಕ ಮಗಳು ಹೇಳ್ತಾಳೆ, ಏನಿಲ್ಲಪ್ಪ, ಸದಲಗಿರಿ ಪಟ್ಟಣಕ್ಕೆ ಹೋಗು, ಅಲ್ಲಿ ಬಿಬಿ ಫಾತಿಮಾ ಅಂತ ದೇವ್ರು ಹೇಳ್ತಾರಲ್ರಿ, ದೇವ್ರಲ್ಲಿ ದೇವರು ಹೇಳ್ತಾರ. ಆ ಬಿಬಿ ಫಾತಿಮನ ಹಂತಿಕ ಹೋಗಿ ಏನು ಹೇಳ್ತಾರ ಅದನ್ನ ಕೇಳಿ ಬಾ ಹೋಗು ಅಂತ ಕಳಿಸಿಕೊಟ್ರು. ನಾಗರಾಯಗೌಡರಿಗೆ ಭಯಂಕರ ಪರಿಸ್ಥಿತಿ ದಿನ ಕಳೆದಂತೆ ಬಂದಿತ್ತು. ಅನ್ನಿನಾಗ ಹುಳ, ನೀರಿನಾಗ ಹುಳ, ಮನಿ ಮಂದಿದು ಭಯಂಕರ ಗೋಳಾಟ ನಡೆದಿತ್ತು. ಅವಾಗ ಸದನಗಿರಿ ಪಟ್ಟಣಕ್ಕೆ ಬರ್ತಾರೆ. ಬಂದು ಅಲ್ಲಿ ಬೇಬಿ ಫಾತಿಮನ್ನ ದೇವರ ಹೇಳ್ತಿಳು. ಆ ಎಳೆಗೆ ಕುತ್ಕೊಂಡು ಕೇಳ್ತಾರೆ ಗೌಡ್ರು, ತಾಯಿ ಮನಿ ಒಳಗೆ ಅನೇಕ ತುಂಬಿ ತುಳುಕ್ತಿತ್ತು, ಖರೆ ಇವತ್ತಿನ ದಿನ ಇಂಥ ಭಯಂಕರವಾದ ಕೆಟ್ಟ ಆಕೃತಿ ಬಂದದ ತಾಯಿ, ನಮ್ಮ ಪರಿಸ್ಥಿತಿ ಏನದ, ಇದು ಏನು ಮಾಡಿದ್ರೆ ಕಾಡಕಂಠ ದೂರ ಹೋಗ್ತದ, ಒಂದಿಷ್ಟು ನೋಡಿ ಹೇಳೇವ ದೇವಿ ಅಂತ ಕೇಳಿದಾಗ ಬೇಬಿ ಫಾತಿಮಾ ಹೇಳ್ದಳಂತ್ರಿ, ಗೌಡ್ರೆ ನಿಮ್ಮ ಮನೆಯೊಳಗೆ ಬಂದು ಹೆಣ್ಣು ದೇವರನ್ನ ಸೇರ್ಯದ ಕಾಡಕಂಠ ನಿಮ್ಮ ಮನೆಯೊಳಗೆ ಹೆಚ್ಚಾಗ್ಯದ, ಖರೆ ನಿಮ್ಮ ಮನೆಯನ್ನ ಕಾಡಕಂಠ ಹೋಗ್ಬೇಕಾಗಿತ್ತು ತಂದ್ರ, ನಿಮ್ಮ ಮನೆಯೊಳಗಿನ ಕಾಡಕಂಠ ದೂರ ಆಗಬೇಕಾಗಿತ್ತು ತಂದ್ರ ಒಂದು ಜಡಿ ಕೂಸು ತಂದು ನಿಮ್ಮ ಜಗಲಿ ಮ್ಯಾಗ ಕೊಯ್ದ್ರಿ ಅಂದ್ರೆ ನಿಮ್ಮ ಕಾಡಕಂಠ ದೂರ ಆಗ್ತದ ಅಂತ ಹೇಳ್ತಾ ನೋಡ್ರಿ. ಗೌಡ್ರೆ, ಮಂಗಳವಾರ ಮನೆಯನ್ನ ಸಾರಿಸಿ ಜಗಲಿ ಮೇಲೆ ರಂಗಕುಂಭವನ್ನ ಹಾಕಿ ಮನಿ ಸುಂದರವಾಗಿ ಸಾರಣಿಗೆಯನ್ನ ಮಾಡಿ ಪೂಜೆ ಅಲಂಕಾರನ್ನ ಮಾಡಿ ಆ ಜಡಿ ಕೂಸು ತಂದು ನಿಮ್ಮ ಜಗಲಿ ಮ್ಯಾಗ ಕೊಯ್ದ್ರಿ ಅಂತಂದ್ರೆ ನಿಮ್ಮ ಎಲ್ಲ ಕಾಡಕಂಟೆಲ್ಲ ದೂರ ಆಗಿಬಿಡ್ತದ ಅಂತ ಫಾತಿಮಾ ಹೇಳಿದಾಗ, ಐತ್ಯವ ಹಂಗೆ ಮಾಡ್ತೀನಿ ಅಂದರು. ಹಾಗೆ ಮಾಡ್ತೀನಿ ತಾಯಿ ಅಂದು ಹೊಳ್ಳಿ ಬಂದರು ಮನೆಗೆ. ಬೇಬಿ ಫಾತಿಮಾ ಹೇಳಿದ ಪ್ರಕಾರವಾಗಿ ನಾಗರಾಯಗೌಡರು ಮಂಗಳವಾರ ಮನೆಯನ್ನ ಸರಿಸಿದ್ರು. ಮಂಗಳವಾರ ಮನೆಯನ್ನ ಸಾರಿಸಿ ರಂಗ ಕುಂಭವನ್ನ ಹಾಕಿ ಎಲ್ಲ ಸಜ್ಜ ಮಾಡಿದ್ರು. ಸರಿಯಾಗಿ ಸಜ್ಜ ಮಾಡಿದ್ರು. ಖರೆ ಜಡಿ ಕೂಶಿ ಎಲ್ಲಿದ ತರುದ್ರಿ, ಇದು ಆಗ್ತದ? ಯಾರು ಕೊಡ್ತಾರ? ನಮ್ಮ ಹೊಟ್ಟಿಲೆ ಹುಟ್ಟಿದ ನಮಗ ಕೊಯ್ಯದಾಗ್ತದ? ಬೇಡ. ಆ ಕೂಸಿನ ಆಹುತಿ ಕೊಡಬೇಕಾದ್ರೆ ಏನು ಮಾಡಬೇಕು ವಿಚಾರ ಮಾಡ್ತಾರೆ ಗೌಡ್ರು. ಇನ್ನ ಎಲ್ಲ ಸರಿ ಆಯ್ತು, ಜಡಿ ಕೂಸ ಎಲ್ಲಿದ ತಂದು ನಮ್ಮ ಜಗಲಿ ಮ್ಯಾಗ ಕೊಯ್ಬೇಕು ಅಂತ ಗೌಡ್ರು ವಿಚಾರ ಮಾಡ್ತಾರೆ. ನೋಡ್ರಿ ಪುಣ್ಯಾತ್ಮರೇ, ಅದೇ ಗ್ರಾಮದೊಳಗ ತಾಮುಟ್ಟಿಗೆರು ಪೈಕಿ ಒಬ್ಬ ಬಡ ಹೆಣ್ಣ ಮಗಳು ನೀಲಮ್ಮ ಅಂತಕ್ಕಂಥ ಹೆಣ್ಣು ಮಗಳಿದ್ದಳು. ನೀಲಮ್ಮ ಬಡ ಕುಟುಂಬ, ಒಂದೇ ಒಂದು ಗಂಡಸು ಮಗ ಆ ತಾಯಿಗೆ ಹುಟ್ಟಿತ್ತು. ಗಂಡಿದ್ದಿದ್ದಿಲ್ಲ, ಸರಿ ಹೋಗಿದ್ದ. ಪ್ರತಿನಿತ್ಯನ ಕಾಲದೊಳಗ ಇನ್ನೊಬ್ಬರಲ್ಲಿ ಕೂಲಿ ನಾಲಿಯನ್ನ ಮಾಡಿ ಮಗನ ಮುಖವನ್ನ ನೋಡಿ ತಾಯಿಯನ್ನ ತನ್ನ ಜೀವನವನ್ನ ಮಾಡ್ತಿದ್ದಳು. ಇನ್ನೊಬ್ಬರ ಹೊಲದೊಳಗ ಕೆಲಸಿಗೆನ್ನ ಹೋಗಿದ್ದಳು ನೀಲಮ್ಮ. ಬಡ ಕುಟುಂಬ.
ಆ ಎಳೆಗ ನಾಗರಾಯಗೌಡರು ಮಠ ಮಧ್ಯಾಹ್ನದೊಳಗೆಲ್ಲ ಸಜ್ಜ ಮಾಡಿ ವಿಚಾರ ಮಾಡ್ತಾರೆ. ನಮ್ಮೂರೊಳಗೆ ಇದ್ದ ಒಬ್ಬ ಬಡ ಹೆಣ್ಣ ಮಗಳು ನೀಲಮ್ಮಳಿಗೆ ಒಂದು ಜಡಿ ಕೂಸದ 2 ವರ್ಷನ ಕೂಸದ. ಆಕೆಗೆ ಹಿಂದೂ ಇಲ್ಲ ಮುಂದೂ ಇಲ್ಲ. ಆ ಕೂಸಿಗೆ ಮಾತ್ರ ತಂದು ನನ್ನ ಜಗಲಿ ಮ್ಯಾಗ ಕೊಯ್ದಂದ್ರೆ ನಂದೆಲ್ಲ ದುಃಖ ದೂರ ಆಗ್ತದಂತ ವಿಚಾರ ಮಾಡಿದ್ರಂತ್ರಿ. ವಿಚಾರ ಮಾಡ್ತಾರೆ. ಮಧ್ಯಾಹ್ನದೊಳಗೆ ಇನ್ನೊಬ್ಬರ ಹೊಲದಲ್ಲಿ ಕೆಲಸಿಗೆ ಹೋಗಿದ್ದಳು ನೀಲಮ್ಮ. ಅತ್ತ ಇತ್ತ ಸುತ್ತಮುತ್ತ ನೋಡ್ತಾರೆ ಗೌಡ್ರು. ಹುಡುಗ ಹೋಗಿ ಹುಡುಗರದಾಗ ಆಟಿಗೆ ಹತ್ತಿತ್ತಂತ್ರಿ. ಜಡಿ ಕೂಸ ಆಟಿಗೆ ಹತ್ತಿತ್ತು. ನೋಡ್ತಾರೆ ಗೌಡ್ರು. ಆ ಕಡೆ ನೋಡಿ ಯಾರೂ ನೋಡ್ಲಾರದಂಗ ಹೌಳ್ಗ ಅದಕ್ಕೆ ಒಂದಿಷ್ಟು ಕೈಯಾಗ ಕೊಟ್ಟಂಗ ಮಾಡಿ ಬಗಲಾಗಿ ಎತ್ತುಕೊಂಡ್ರು. ಕೂಸನ್ನ ಬಗಲಾಗ ಎತ್ತುಕೊಂಡ್ರು. ಜಡಿ ಕೂಸನ್ನ ತಗೊಂಡು ತಿನ್ಸದಂಗ ಮಾಡಿ ಉಣಿಸದಂಗ ಮಾಡಿ ತಂದು ಜಗಲಿ ಮ್ಯಾಗ ಕುಂಡ್ಸರು. ಪುಣ್ಯಾತ್ಮರೇ, ಯಾವ ಎಳೆಗ ಪ್ರಸಂಗ ಹೆಂಗ ಬರ್ತಾವ ಗೊತ್ತಿಲ್ಲ. ಜಗಲಿ ಮೇಲೆ ಕೂಸನ್ನ ತಂದು ಕುಂಡ್ಸರು. ಕೈ ಒಳಗ ಕೊಟ್ಟಂಗ ಮಾಡಿ ಹತಾರ ಸಜ್ಜಿ ಇಟ್ಟಿದ್ರು. ಹತಾರ ತಗೊಂಡು ಜಡಿ ಕೂಸನ್ನ ಜಗಲಿ ಮ್ಯಾಗ ಕೊಯ್ತಾರ. ತಾಯಿ ಕೊಯ್ತಾರೆ. ಕೂಸ ಅಳುತ್ತಿತ್ತು, ದುಃಖ ಮಾಡುತ್ತಿತ್ತು. ಏನ್ ಮಾಡೋದು? ಆಗ ಅಳುತ್ತಿತ್ತು, ದುಃಖ ಮಾಡಿದ್ರೆ ಕರುಣೆ ಇಲ್ಲದ ಗೌಡ ಕೂಸಿನ ಚಂಡ ದಂಡ ಕಡೆಕ ಮಾಡಿಬಿಟ್ಟ. ಕಡೆಕ ಮಾಡ್ದ, ಎಲ್ಲ ಮಾಡದ. ಆ ಸಮಯದೊಳಗ ಹೊತ್ತು ಮುಣುಗಿತ್ತು. ಕೂಸಿನ ತಾಯಿ ನೀಲಮ್ಮನ ಮನೆಗೆ ಬಂದು ಕೂಸನನ್ನ ನೋಡ್ತಾಳೆ. ತಾಯಿ ಬರುವಂತ ಸಮಯದೊಳಗ ಮಗುವನ್ನ ಇದರ ಬಂದು ನಿಲ್ತಿತ್ತು ಪ್ರತಿನಿತ್ಯನ ಕಾಲ. ಅವಾಗ ಮಾತ್ರ ಕೂಸ ಅಂದ ಬರಲಿಲ್ಲ. ತಾಯಿ ನೋಡ್ತಾಳೆ, ನನ್ನ ಮಗು ಎಲ್ಲದ ಅಂತ ಮನೆಗೆ ಬರ್ತಾಳೆ. ಮನ್ಯಾಗ ಬಂದು ನೋಡಿದ್ರೆ ಅಂಗಳದಾಗ ಮಗು ಇಲ್ಲ. ಎಲ್ಲಿ ಹೋಯ್ತು ನನ್ನ ಮಗು ಅಂತ ನೋಡ್ತಾಳೆ. ಬಡು ಹೆಣ್ಣು ಮಗಳು ನೀಲಮ್ಮ, ಬಹಳ ಬಡತನ. ನೋಡ್ತಾಳೆ, ಮಗು ಕಾಣಲಿಲ್ಲ. ಅತ್ತಲ ಇತ್ತಲ ಎಲ್ಲ ಓಣಿಗಳ ತಿರುಗ್ತಾಳೆ, ಮಗ ಕಾಣಲಿಲ್ಲ. ಇನ್ನೊಬ್ಬರಿಗೆ ಕೇಳ್ತಾಳೆ, ಯಪ್ಪ ನನ್ನ ಮಗು ಯಾರಾದರೂ ನೋಡಿದ್ರೇನೋ? ಊರೊಳಗ ಗೌಡ್ರ ನಾಗರಾಯಗೌಡ್ರ ದರ್ಪ ಅಂಜಿ ಯಾರೂ ಹೇಳಲಿಲ್ಲ. ಗೌಡ್ರು ನಿನ್ನ ಕೂಸಿಗೆ ಕೊಯ್ದರ ತಾಯಿ ಅಂತ ಯಾರೂ ಹೇಳಿಲ್ಲ. ಗೊತ್ತಿದ್ರು ಕೂಡ ಹೇಳಿಲ್ಲ. ಹೇಳಿದ್ರೆ ನಾಳೆ ಗೌಡ್ರು ನಮಗೆ ಊರಾಗ ಬದುಕು ಗುಡುದಿಲ್ಲ ಅಂತ ಹಿಂಗ ಯಾರೂ ಅಂಜಿ ಹೇಳಿಲ್ಲ. ತಾಯಿ ಕಣ್ಣನ ನೀರು ಹಾಕ್ತಾಳೆ. ಯಪ್ಪ ನನ್ನ ಮಗು ನೋಡಿದ್ರೇನೋ, ನನ್ನ ಮಗು ಆಟ ಆಡುತ್ತಾ ಎಲ್ಲಾದ್ರೂ ಹೋಗಿ ಬಿತ್ತೇನೋ, ಯಾರ ಪಾಲೈತೇನೋ, ನನ್ನ ಮಗು ಎಲ್ಲಿ ಹೋಯ್ತಂತ ದುಃಖ ಮಾಡಿ ಕಣ್ಣಾಗಿನ ನೀರವನ್ನ ತೆಗೆದು ರಸ್ತಿ ಮೇಲೆ ಇದ್ದ ಮಣ್ಣನ್ನು ತಗೊಂಡು ಹಣಿಗೆ ಹಚ್ಚಿಕೊಂಡು ಬಡಿದುಕೊಂಡು ಅಳುತ್ತಾಳೆ, ದುಃಖ ಮಾಡ್ತಾಳೆ. ಯಾರು ಹೇಳಲಿಲ್ಲ. ಪುಣ್ಯಾತ್ಮರೇ, ಜೀವನದಾಗ ಇಂಥ ಘಟನೆ ಅವರು ಅನುಭವಿಸಿದವ್ರು ಅದಾರ. ನಮಗೆ ಕೇಳಿದ್ರೆ ಹಿಂಗಾಗ್ತದ. ಅವರು ಅನುಭವಿಸೋರವ್ರಿಗೆ ಎಟ್ಟಾಗ್ತಿರ್ಬೇಕು. ಆ ಎಳೆಗ ದುಃಖ ಮಾಡಿ ತಾಯಿ ಹತ್ರ ಕೂಡ ಯಾರು ಹೇಳ್ತಾ ಇರಲಿಲ್ಲ. ಮನ್ಯಾಗ ಹೋಗಿ ಕಣ್ಣಾನ ನೀರು ಹಾಕೋತ್ತ ಉಪವಾಸ ಮನೆಗೆ ಕೊಂಡು ಬೋರ್ಯಾಡಿ ಹೇಳ್ತಾಳೆ. ದುಃಖ ಕೇಳವ್ರು ಯಾರದಾರ? ಅತ್ತಿ ಯಾರೋ ಒಬ್ರು ಇದ್ರು ಅಂತಂದ್ರೆ ಯಾಕೆ ಅಳ್ತಿದೆ ಅತ್ತಿ ಕೇಳೋರು ಅದಾರ, ಇರ್ಬೇಕಲ್ಲ. ಯಾರು ಇಲ್ಲ ಪಾಪ. ಹೆಣ್ಣು ಮಗಳಿಗೆ ಕಣ್ಣಾನ ನೀರು ಹಾಕೋತ್ತ ತಾಯಿಯನ್ನ ಮನೆಯೊಳಗ ಮನೆಗಳೋ. ಒಬ್ಬ ಪುಣ್ಯಾತ್ಮ ಮಾತ್ರ ಹೌಳ್ಗ ಬಂದು ಗೌಡ್ರಿಗೆ ಗೊತ್ತಾಗಲಾರ್ದಂಗ ನೀಲಮ್ಮನ ದುಃಖವನ್ನ ನೋಡಿ ಹೇಳ್ತಾನಂತ್ರಿ. ಒಬ್ಬ ಗೃಹಸ್ಥ, ತಾಯಿ ಯವ್ವ ದುಃಖ ಮಾಡಬೇಡ, ನಿನ್ನ ಮಗು ನೀ ಎಷ್ಟು ದುಃಖ ಮಾಡ್ರು ನಿನ್ನ ಕೈವಶ್ಯ ಆಗುದಿಲ್ಲ ತಾಯಿ. ನಿನ್ನ ಮಗು ಯಾವ ಬಾವಿ ಪಾಲಾಗಿಲ್ಲ, ಯಾವ ಕೆರೆ ಪಾಲಾಗಿಲ್ಲ ತಾಯಿ. ನೀ ದುಃಖ ಮಾಡ್ರು ಕೂಡ ನಿನ್ನ ಮಗ ನಿನ್ನ ಕೈವಶ್ಯ ಆಗುದಿಲ್ಲ. ನಿನ್ನ ಮಗವನ್ನ ನಾಗರಾಯಗೌಡರು ತಮ್ಮ ಕಾಡಾಟಕ್ಕಾಗಿ ಜಗಲಿ ಮ್ಯಾಗ ಒಯ್ದು ನಿನ್ನ ಕೂಸನ್ನ ಕೊಯ್ದು ಬಿಟ್ಟಾರ ತಾಯಿ, ಕೊಯ್ದು ಬಿಟ್ಟಾರೆವ್ವ. ಮತ್ತಿಟ್ಟು ದುಃಖ ಆಗಿ ಬಿಡ್ತ್ರಿ ಆಕೆಗೆ. ಭಗವಂತ
ಎಂಥ ಹಣಿಬರ ಬರದ್ಯೋ ಕೊಡವ ನೀನೆ ಕಸ್ಕೊಂಡು ಬಿಟ್ಟಲ್ಲೋ ಕೊಟ್ಟು. ನಮ್ಮಂಥವ್ರು ಬದುಕುದು ಈ ಭೂಮಿ ಮ್ಯಾಗ ನೀ ಬರದಿಲ್ಲಲ್ಲೋ. ಕಣ್ಣಾನ ನೀರು ಹಾಕುತ್ತ ಬಂತಾಳೆ. ಆದರೂ ಕೂಡ ವಿಚಾರ ಮಾಡಿಳು, ಪಾಠ ತಕ್ಕಂತೆ ಕಲಿಸಿ ಬಿಡಬೇಕು ಗೌಡ್ರಿಗೆ ಅಂತ ಹೇಳಿ ಹೆಂಗ ನನ್ನ ಕೂಸನ್ನ ಕೊಯ್ದರೋ ನಾಗರಾಯಗೌಡರಿಗೆ ಬಿಡಬಾರದಂತ ಹೇಳಿ ತ್ವರ್ವಿಗೆ ಹೋದಳು ರಾಜ್ಯನ ಸನ್ನಿಧಿಗೆ ಹೋಗಿ ಫಿರಾದಿ ಕೊಟ್ಟಳು. ರಾಜ್ಯನ ಸನ್ನಿಧಿಗೆ ಹೋಗಿ ಫಿರಾದಿ ಕೊಟ್ಟಳು. ನನ್ನ ಮಗವಿಗೆ ನಮ್ಮೂರ ನಾಗರಾಯಗೌಡರು ಕೊಯ್ದು ಬಿಟ್ಟಾರಂತ ಫಿರಾದಿ ಕೊಟ್ಟಳು. ಆ ಎಳೆಗ ನೀಲಮ್ಮ ಹೋಗಿ ಫಿರಾದಿ ಕೊಟ್ಟಳಂತಕ್ಕಂಥ ಸಮಯದೊಳಗ ಈ ಸುದ್ದಿ ನಾಗರಾಯಗೌಡ್ರಿಗೆ ಗೊತ್ತೈತಂತ್ರಿ. ನೀಲಮ್ಮ ಮಾತ್ರ ಫಿರಾದಿ ಕೊಟ್ಟಳು. ಚಡಿದರ ಚೂಪದರ ಬಂದು ನಮಗೆ ಇನ್ನ ಒಯ್ದು ಅಟಕ ಮಾಡ್ತಾರ, ನಮ್ಮ ಬಿಡುವುದಿಲ್ಲ, ಇನ್ಯಾಂಗ ಮಾಡಬೇಕು ಅಂತ ಮಗಳಿಗೆ ಕೇಳಗತ್ರು. ಪದ್ಮಾವತಿ ಕೇಳಿದಾಗ ಆ ಎಳೆಗ ಹೇಳ್ತಾಳ ಮಗಳು, ಯಪ್ಪ ಈ ಕಾಡಂಟ ದೂರ ಆಗಬೇಕಾಗಿತ್ತಂದ್ರೆ ಏನು ನಮ್ಮ ಮನೆಗೆ ಒಬ್ಬರು ಮಹಾತ್ಮರು ಬಂದಿರಲ್ಲ, ಅವರಿಗೆ ನೀ ಗೊತ್ತು ಹಿಡ್ದಿಲ್ಲ, ಅವರ ಬಲೆ ಹೋದಿ ಇತ್ತಂದ್ರೆ ಅವ್ರು ಏನಾರೇ ಇದಕ್ಕೆ ಪರಿಹಾರ ಕೊಡ್ತಾರ, ನೀ ಹೋಗಪ್ಪ ಅಂತ ತಂದಿಗೆ ಕಳಿಸುಗತ್ತಳು. ಆವಾಗ ನಾಗರಾಯಗೌಡರನ್ನ ಹಿತ್ತಲು ದೊಡ್ಡಿ ಬಾಗಲಿನಿಂದ ಓಡುತ್ತಾ ಚಡಿದರ ಆ ಫಿರಾದಿರ ಚೋಪದರ ಬರುಕಿತ ಪೂರ್ವದಲ್ಲಿ ಮುಮ್ಮೆಟ್ಟ ಗುಡ್ಡಕ್ಕೆ ಹೊಂಟರು. ನಾಗರಾಯಗೌಡರನ್ನ ಮುಮ್ಮೆಟ್ಟಿ ಗುಡ್ಡಕ್ಕೆ ಹೊಂಟರು. ಓಡಿ ಬಂದಪ್ಪ ಅಮೋಘ ಸಿದ್ದೇಶ್ವರರಿಗೆ ಪಾದ ಹಿಡಿದು ದಂಡವತ್ತ ಹಾಕಿ ಕಣ್ಣನ ನೀರ ತೆಗೆದು ನಾಗರಾಯಗೌಡ ದುಃಖ ಮಾಡಗತ್ತತ್ರಿ. ಅಪ್ಪ ನಾ ಮಾಡಬಾರದು ಮಾಡ್ದ, ಖರೆ ನಿಮಗ ನಾ ಬಂದಾಗ ನಿಮಗೆ ಗುರುತು ಹಿಡಿಲಿಲ್ಲ, ಏನೇನೋ ಕೆಟ್ಟವನ್ನ ಮಾತನಾಡದೆ ಆ ಅನುಭವ ಇವತ್ತು ನಾ ಉಣ್ತಕ್ಕಂಥ ಪರಿಸ್ಥಿತಿ ಬಂದದ. ಯಪ್ಪ ದೇವ, ನನ್ನ ಏನಾದರೂ ಮಾಡಿ ಈ ದುಃಖದೊಳಗಿಂದ ಈ ಕಷ್ಟದೊಳಗಿಂದ ನನಗೆ ಪಾರ ಮಾಡ್ರಿ ದೇವಾ, ಒಡೆಯರೇ ನಮ್ಮನ್ನು ದೂರ ಮಾಡ್ರಿ ಈ ದುಃಖ ಅಂತ ಅಪ್ಪ ಅಮೋಘ ಸಿದ್ಧನ ಪಾದಕ್ಕೆ ಬಿದ್ದು ಸಾಷ್ಟಾಂಗ ಹಾಕಿ ಕಣ್ಣನ ನೀರು ತಗಲಿಕ್ಕೆ ಶುರು ಮಾಡಿದ್ರಿ. ಇವ ಅಳುತ್ತಿದ್ದ ಕರುಣಾವಂತ ಅಪ್ಪ ಅಮೋಘ ಸಿದ್ದೇಶ್ವರರು ಗೌಡ್ರಿಗೆ ಆಳಿಗೆ ಏನು ಮಾಡಿದ್ರು, ಯಾವಾಗ ಹೇಳಿದ್ದನಲ್ಲ ನಿಮಗ ಜೋಳದ ತೆನಿಯಂಗಿದ್ದ ನವಣಿ ತೆನಿಯಂಗ ಬಂದಿದ್ದ, ಅವಾಗ ಆಯ್ತಪ್ಪ ಅಂತ ಹೇಳಿ ಅಮೋಘ ಸಿದ್ದೇಶ್ವರು ತಮ್ಮ ಭಂಡಾರವನ್ನು ತೆಗೆದು ಆ ಗೌಡ್ರ ಕೈಯೊಳಗೆ ಕೊಟ್ಟರು. ಈ ಭಂಡಾರ ಒಯ್ದು ಸತ್ತು ಕೂಸಿನ ಮೇಲೆ ಹೊಡಿ ಅಂತ ಅಂದಾಗ ಆ ಅವಸರಲಿಂದ ಅಪ್ಪ ಅಮೋಘ ಸಿದ್ದೇಶ್ವರರ ಆ ಹಸ್ತದಲ್ಲಿ ಪ್ರಸಾದವನ್ನು ತಗೊಂಡು ಜಗಲಿ ಮ್ಯಾಗ ಕೊಯ್ದಿಟ್ಟಿ ಕೂಸಿನ ಮ್ಯಾಗ ಭಂಡಾರ ಹೊಡೆದು ಬಿಟ್ಟಾಗ ಅದು ಕೂಸು ಹೋಗಿ ಟಗರಿನ ಚಂಡಾಯ್ತತ್ರಿ. ಏನು ಕಮ್ಮಿಲ್ಲ ಏನು ಕಮ್ಮಿಲ್ಲ, ಅಮೋಘ ಸಿದ್ಧನ ನಂಬಿದರ ಏನು ಕಮ್ಮಿಲ್ಲ, ನಮ್ಮ ಮನಸೈತಿ ಕುಲ್ಲ ಸದ್ಗುರುವಿನ ದಯವೆಲ್ಲ, ನಮ್ಮ ಮನಸೈತಿ ಕುಲ್ಲ ಸದ್ಗುರುವಿನ ದಯವೆಲ್ಲ, ಗುರುಮಾರ್ಗ ಬಿಟ್ಟರೆ ಗತಿ ಇಲ್ಲ, ಏನು ಕಮ್ಮಿಲ್ಲ ಏನು ಕಮ್ಮಿಲ್ಲ, ಅಮೋಘ ಸಿದ್ಧನ ನಂಬಿದರ ಏನು ಕಮ್ಮಿಲ್ಲ. ಗುರವಿನ ಲೀಲ ಜಗದೊಳು ಮಿಗಿಲ, ಅರೆಯದ ಆತ್ಮಕ್ಕೆ ಅದು ತಿಳಿದಿಲ್ಲ, ಗುರವಿನ ಮೂಲ ತಿಳಿದವರಿಲ್ಲ, ಶಾಸ್ತ್ರ ಪುರಾಣಕ್ಕೆ ಅದು ನೆಲಕ್ಕಿಲ್ಲ, ಓದಿದರಿಲ್ಲ ಬರೆದರು ಇಲ್ಲ, ಪಂಡಿತನಾದರೂ ಸ್ಥಿತಿ ಸಿಕ್ಕಿಲ್ಲ, ನಾನೆಂದರೆ ಇಲ್ಲಿಲ್ಲ ನೀನೆಂದರೆ ಎಲ್ಲೆಲ್ಲ, ನಾನೆಂದರೆ ಇಲ್ಲಿಲ್ಲ ನೀನೆಂದರೆ ಎಲ್ಲೆಲ್ಲ, ಗತಿ ನೀನು ದಾಟುವರೇ ಎಲ್ಲ,
ಸಿದ್ಧನ ನಂಬಿದರ ಏನು ಕಮ್ಮಿಲ್ಲ. ನಮ್ಮ ಮನಸೈತಿ ಕುಲ್ಲ ಸದ್ಗುರುವಿನ ದಯವೆಲ್ಲ. ನಮ್ಮ ಮನಸೈತಿ ಕುಲ್ಲ ಸದ್ಗುರುವಿನ ದಯವೆಲ್ಲ. ಗುರು ಮಾರ್ಗ ಬಿಟ್ಟರೆ ಗತಿ ಇಲ್ಲ. ಏನು ಕಮ್ಮಿಲ್ಲ ಕಮ್ಮಿಲ್ಲ ಏನು ಕಮ್ಮಿಲ್ಲ. ಆ ಮಗ ಸಿದ್ಧನ ನಂಬಿದರ ಏನು ಕಮ್ಮಿಲ್ಲ. ಸತ್ಯವೇ ಜೀವ ಸತ್ಯವೇ ದೈವ. ಸತ್ಯವೇ ಜೀವದ ಉಸಿರೆಂದು ತಿಳಿದು ಸತ್ಯವೇ ಜೀವ ಸತ್ಯವೇ ದೈವ. ಸತ್ಯವೇ ಜೀವದ ಉಸಿರೆಂದು ತಿಳಿದು ಸಾಧು ಸಂತರ ಸಂಗದ ಸುಖವು ಅತಿ ಭಕ್ತಿಯಿಂದ ನಿತ್ಯವು ಪಡೆದು ಕಷ್ಟವೇ ಬರಲಿ ಸುಖವೇ ಇರಲಿ ಗುರುವಿನ ಕರುಣೆ ಸದಾ ನಮಗಿರಲಿ. ಕಷ್ಟವೇ ಬರಲಿ ಸುಖವೇ ಇರಲಿ ಗುರುವಿನ ಕರುಣೆ ಸದಾ ನಮಗಿರಲಿ. ಅತಿ ಆಸೆಯೇಕೆ ಯಮಗೆ ಬೇಕು ಸದ್ಗುರು ನೀಡಿದ ಭಾಗ್ಯವೇ ಸಾಕು. ಬದುಕಲಿ ಶಾಂತಿ ಯಮಗಿರಬೇಕು. ಗುರುವಿನ ಬೇಡಿ ಪಡೆದರೆ ಸಾಕು. ಏನು ಕಮ್ಮಿಲ್ಲ ಏನು ಕಮ್ಮಿಲ್ಲ ಕಮ್ಮಿಲ್ಲ ಏನು ಕಮ್ಮಿಲ್ಲ. ಆ ಮಗ ಸಿದ್ದಾಗ ನಂಬಿದರ ಏನು ಕಮ್ಮಿಲ್ಲ. ನಮ್ಮ ಮನಸೈತಿ ಕುಲ್ಲ ಸದ್ಗುರುವಿನ ದಯವೆಲ್ಲ. ನಮ್ಮ ಮನಸೈತಿ ಕುಲ್ಲ ಸದ್ಗುರುವಿನ ದಯವೆಲ್ಲ. ಗುರು ಮಾರ್ಗ ಬಿಟ್ಟರೆ ಗತಿ ಇಲ್ಲ. ಏನು ಕಮ್ಮಿಲ್ಲ ಕಮ್ಮಿಲ್ಲ ಏನು ಕಮ್ಮಿಲ್ಲ. ಆ ಮೊಗ ಸಿದ್ದಾಗ ನಂಬಿದರ ಏನು ಕಮ್ಮಿಲ್ಲ. ಎಲ್ಲ ಲಿಂಗಾಗ ನಂಬಿದರ ಏನು ಕಮ್ಮಿಲ್ಲ. ಶಿವಸಾಂಬಜಯ ನಮ ಪಾರ್ವತೇ ಶಿವ ಹರ ಹರ ಮಹಾದೇವ್. ಭಾಳ ಸುಂದರ ಪದ್ಯ ಹಾಡಿದರು ಗವಾಯಿಗಳು. ಒಂದಿಷ್ಟು ಚಪ್ಪಳೆ ಬರಸ್ರಿಪ್ಪ ಎಲ್ಲರೂ. ಹಾಂ ಏನು ಬೇಸರ ಆಗ್ಲಾಗತ್ತದ ರೀ. ಯಾಕಂದ್ರೆ ಇನ್ನೂ ಲಗ್ನ ಕಾರ್ಯಕ್ರಮದ ಮತ್ತಿಲ್ಲ ನಮ್ಮದು ಪಾಸ್ಟ್ ಮುಗಿಸಿ ಮುಂದಿನ ಕಾರ್ಯಕ್ರಮಕ್ಕೂ ಮಾಡಿ ಕೊಡ್ತೇವೆ. ಸಮಯ ಆದರೂ ಕೊಡ್ತಿರಲ್ರಿ ಎಲ್ಲರೂ. ಒಂದಿಷ್ಟು ಸಮಯ ಆಗ್ತೀರಿ ಇವತ್ತು. ಯಾಕೆ ಕೊನೆಯ ದಿನ ಹಾಂ ಪುಣ್ಯಾತ್ಮರೇ, ಯಾವ ಆ ಸಮಯದೊಳಗ ನಾಗರಾಯಗೌಡರನ್ನು ತಂದು ಅಮೋಘ ಸಿದ್ದೇಶ್ವರು ಕೊಟ್ಟಿರ್ತಕ್ಕಂಥ ಭಂಡಾರವನ್ನು ತಂದು ಕೂಸಿನ ಮ್ಯಾಲ ಹೊಡೆದ ಸಮಯದೊಳಗೆ ಒಮ್ಮೆ ಅದ ಕೂಸ ಮಾಯವಾಗಿ ಟಗರಾಗಿ ಬಿಡ್ತತ್ರಿ. ಟಗರಿನ ಚೆಂಡಾಗಿ ಬಿಡ್ತು. ಟಗರಿನ ಚೆಂಡವಾಗಿ ಬಿಡ್ತು. ಅಟ್ಟರ ಒಳಗ ಫಿರಾದಿ ಕೊಟ್ಟಿರ್ತಕ್ಕಂಥ ನೀಲಮ್ಮ ಆ ಚೆಡಿದರು ಚೂಪದರು ಬಂದು ನೋಡುತ್ತಾರೆ. ಕೂಸಲ್ಲ ಟಗರಿನ ಚೆಂಡದ ನೋಡ್ತಾರೆ. ಕಣ್ಣರೆ ಕಂಡು ನೀಲಮ್ಮಗೆ ಬೈಲಕ್ಕೆ ಶುರು ಮಾಡಿದ್ರಂತ್ರಿ. ನೋಡ್ರಿ ಎಂತ ಆಕಿನ ಪರಿಸ್ಥಿತಿ ಇದ್ದಿರ್ಬೇಕು. ಬೈತಾರೆ. ಸುಳ್ಳು ಫಿರಾದಿ ತಗೊಂಡು ಬಂದು ನಮ್ಮಲ್ಲಿ ಕುಳ್ಳಕ್ಕೆ ಬಂದಿದ್ಯಾ? ಹೀಗಲ್ಲ, ಕಣ್ಣಾರೆ ಕಾಣಬೇಕು, ಕಿವಿಯಾರೆ ಕೇಳಬೇಕು, ಮನಸಾರೆ ನೋಡಬೇಕು. ಸತ್ಯ ನ್ಯಾಯ ಸಿಗ್ತದ. ಏನು ನೀನು ಎಲ್ಲ ಹೀಗೆ ಮಾಡೋದಂತ ಆ ಹೆಣ್ಣ ಮಗಳಿಗೆ ಮಾತಾಡ್ತಿದ್ರು. ಆ ಸಮಯದೊಳಗ ನೀಲಮ್ಮಂದಳು ಭೂಮಿ ಮೇಲೆ ನನ್ನ ಪಾಲಿನ ದೇವರಿಲ್ಲ, ದೇವರೇ ನನ್ನ ಪಾಲಿಗಿಲ್ಲ ಅಂತ ಹೇಳಿ ನಿಶ್ಚಯ ಮಾಡ್ಕೋತಾಳೆ. ವಿಚಾರವನ್ನ ಮಾಡ್ತಾಳೆ. ಮನಿ ಒಳಗ ಹೋಗಿ ಮನಕೋತ ಕಣ್ಣನ ನೀರು ಹಾಕೋತ ತಾಯಿ ನೀಲಮ್ಮ ಕೂಸಿನ ನೆನಪು ತೆಗೆದು ಮನಕೋತಾಳೆ. ಕಣ್ಣನ ನೀರು ತೆಗಿತಾಳೆ.
7 ದಿವಸ ಆಗಲಕ್ಕ ಬತ್ತು ಹೊಟ್ಟಿ ಒಳಗ ತುತ್ತನ್ನಿಲ್ಲ, ನೀರಿಲ್ಲ. ಹಿಂಗೆ ನನ್ನ ಪ್ರಾಣನೇ ಹೋಗಲಿ ಅಂತ ನಿರ್ಧಾರವಾಗಿ ಮನೆಗೆ ಬಿಟ್ಟಳೋ. ಮುಮ್ಮೆಟ್ಟಿ ಗುಡ್ಡದ ಮೇಲೆ ಇದ್ದ ಅಪ್ಪ ಅಮೋಘ ಸಿದ್ಧರಿಗೆ ಅರು ಉಂಟಾಗಿ ಮತ್ತೇನ ಮಾಡಿದ್ರು, ಸತ್ಯ ನ್ಯಾಯ ಕುಡಿಸಬೇಕಾದವರು. ಯಾಕ ಜಗತ್ತದೊಳಗೆ ಎಲ್ಲಿ ಅಧರ್ಮ ಹೆಚ್ಚಾಗ್ಯದೋ ಧರ್ಮ ಎತ್ತಿ ಹಿಡಿಗೋಸ್ಕರವಾಗಿ ಧರಿಗೆ ಬಂದಿರತಕ್ಕಂಥ ಮಹಾತ್ಮ ಆ ಎಳೆಗೆ ಮುಮ್ಮೆಟ್ಟಿ ಗುಡ್ಡದ ಮೇಲೆ ಹೊಳ್ಳಿ ಮತ್ತಪ್ಪ ಅಮೋಘ ಸಿದ್ದೇಶ್ವರರು ಜಂಗಮ ವೇಷ ತೊಟ್ಟರಂತ್ರಿ. ಜಂಗಮ ವೇಷವನ್ನ ತೊಟ್ಟುಕೊಂಡು ಕೈ ಒಳಗ ಜೋಳಿಗೆಯನ್ನ ತಗೊಂಡು ದಂಡ ಕಮಾಲವನ್ನ ಹಿಡಿದುಕೊಂಡು ಮುಮ್ಮೆಟ್ಟಿ ಗುಡ್ಡಲಿಂದ ಮಕಣಾಪುರಕ್ಕೆ ಹೊಂಟರು. ಮತ್ತೆ ಇಲ್ಲಿ ಗೌಡ್ರದೆಲ್ಲ ನ್ಯಾಯ ಮಿಟಾಶಿ ಮತ್ತ ಗೌಡ್ರು ಇದಕ್ಕಿದ್ದಂಗ ಆಗಿರ್ರಿ. ಆಗಿರೋ ನೀಲಮ್ಮಳಿಗೆ ಆ ತಾಯಿಗೆ ನ್ಯಾಯ ಸಿಗಂಗ ಮಾಡಬೇಕು. ಏನ್ರಿ ಮಾಡ್ಬೇಕತ್ತಪ್ಪ ಜಂಗಮ ವೇಷ ತೊಟ್ಟುಕೊಂಡು ಕೈ ಒಳಗವನ್ನ ಜೋಳಿಗೆ ಹಿಡ್ಕೊಂಡು ದಂಡ ಕಮಾಲವನ್ನ ಹಿಡ್ಕೊಂಡು ದಣ್ಣಿಸುತ್ತೆಯಲ್ಲಿ ಮಕಣಾಪುರಕ್ಕೆ ಬಂದರು. ಅಮೋಘ ಸಿದ್ಧರು ಬಂದರು. ಗ್ರಾಮದೊಳಗಿಂದ ಹೈಸಿ ನೀಲಮ್ಮನ ಮನೆ ಮುಂದೆ ಬಂದು ಭವತಿ ಭಿಕ್ಷಾಂದೆ ತಾಯಿ ಅಂದರು. ಭವತಿ ಭಿಕ್ಷಾಂದೆ ತಾಯಿ ಅಂತ ನೀಲಮ್ಮನ ಮನೆ ಮುಂದೆ ನಿಂತು ಕೂಗಿದರೆ ದುಃಖದೊಳಗ ಇದ್ದಿರ್ತಕ್ಕಂಥ ನೀಲಮ್ಮ ಕಣ್ಣಾಗ ನೀರ ಹಾಕ್ತಿಳೋ. ಒಳಗಿಂದ ಹಾಸಿಗೆ ಒಳಗಿಂದ ಕಣ್ಣು ತೆರೆದು ನೋಡಿದಳು. ಏ ಸಾಧು ಕೂಗ್ತಾಳೆ, ನಿಮ್ಮಂತವರಿಗೆ ಕೈ ಎತ್ತಿ ದಾನ ಮಾಡು ಈ ಕಾಲ ಅಲ್ಲೋ. ನಿಮ್ಮಂತವರಿಗೆ ದಾನ ಧರ್ಮ ಮಾಡುವುದಿದು ಕಾಲ ಅಲ್ಲೋ. ನಮ್ಮಂತವ್ರ ಕಾಲ ಈ ಭೂಮಿ ಮೇಲೆ ಇಲ್ಲಪ್ಪ. ಎಲ್ಲಿ ನಿನಗೆ ಭಿಕ್ಷಾ ನೀಡೋ, ನನ್ನ ಮಗು ಹೋಗಿಬಿಟ್ಟದಪ್ಪ. ನಿಮ್ಮಂಥವ್ರಿಗೆ ಏನು ಕೊಟ್ರು ಈ ಭೂಮಿ ಮ್ಯಾಗ ನಮಗ ಪುಣ್ಯ ಬರಲ್ಲ. ನನ್ನ ಮನ ಮುಂದೆ ನಿಂದಿರಬೇಡ, ಇಲ್ಲಿ ಮೊದಲು ಹೊಂಟು ಹೋಗು. ಕೂಗ್ತಾಳೆ, ಬೈತಾಳೆ ತಾಯಿ. ಯಾಕ ಮಗನ ಕೂಗ್ತಾಳಂತಾಳೆಪ್ಪ. ನಿಮ್ಮಂಥವ್ರಿಗೆ ನಂಬುವುದಿದು ಕಾಲಿಲ್ಲಪ್ಪ, ನಾನು ಮನ ಮುಂದೆ ನಿಂದಿರಬೇಡ, ನೀ ಹೋಗಂತಾಳೆ. ಆ ಎಳೆಗ ನೀಲಮ್ಮ ಅಪ್ಪ ಅಮೋಘ ಸಿದ್ಧ ಅಂತಾರೆ, ತಾಯಿ ನೀಲಮ್ಮ ಯಾಕ ದುಃಖ ಮಾಡ್ತೀವ, ಏನಾಗ್ಯದ, ಏನ್ ಹೇಳ್ಬೇಕಪ್ಪ. ಊರ ಒಳಗ ನನ್ನ ಕೂಸನ್ನ ಗೌಡ್ರು ಕೊಯ್ದರ ಖರೆ ನ್ಯಾಯ ಮಾತ್ರ ಅವರಂತೆ ಆಗ್ಯದ, ನನಗ ನ್ಯಾಯನೂ ಸಿಕ್ಕಿಲ್ಲೋ. ನಾ ಯಾಕೆ ಈ ಭೂಮಿ ಮ್ಯಾಗ ಬದುಕಬೇಕನ್ನುವಂಗ ಆಗಿ ಹೋಗ್ಯದಪ್ಪ, ಆಗಿ ಹೋಗ್ಯದ. ಆ ಎಳೆಗ ಅಮೋಘ ಸಿದ್ಧ ಅಂತಾರೆ, ತಾಯಿ ಅದು ಆಗುದಿರ್ಲೇವಾ, ನಿನ್ನ ಕೂಸಿಗೆ ನಾ ಹೆಂಗ್ರೆ ಮಾಡಿ ನ್ಯಾಯ ಕೊಡಿಸ್ತೀನಿ. ಖರೆ ನನಗ ಬಹಳ ದಿವಸ ಆಯ್ತು, ಹೊಟ್ಟಿಗೆ ಆಹಾರ ಇಲ್ಲ, ಏನಾದರೂ ನಿನ್ನ ಮನೆಯೊಳಗ ಒಂದಿಷ್ಟು ಪ್ರಸಾದ ಮಾಡಿಸುವ. ತಾಯಿ ಅಂತಳೆಪ್ಪ, ನನ್ನ ಮಗನ ಚಿಂತೆ ಒಳಗ ನಾ ಮನೆಗೆ ಬಿಟ್ಟಿನಿ, ನನ್ನ ಮನೆಯೊಳಗೆ ಏನೂ ಇಲ್ಲೋ, ನನ್ನ ಮಗನಿಗೆ ನ್ಯಾಯ ಕೊಡಿಸ್ತೀಯಾ? ಹೌದಮ್ಮ, ನಾ ನ್ಯಾಯ ಕೊಡಿಸ್ತ ನಿನ್ನ ಮಗನಿಗೆ. ಏನದ, ನನಗೆ ಮೊದಲು ಪ್ರಸಾದ ಮಾಡಿಸು, ಪ್ರಸಾದ ಮಾಡಿಸು. ಆ ಎಳೆಗ ನೀಲಮ್ಮ ಸಂತೋಷಕ್ಕೆ ಯಾಕ ಮಗ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಗತ್ತಾರಂದಾಗ ಒಂದಿಷ್ಟು ಯಾವ ಸಮಯದೊಳಗ ನಮಗ ಹೊಸು ಆಗಿ ನಮಗ ಆಹಾರ ಬೇಕಾಗಿದ್ದಾಗ ನಾವು ಕಂಗಲಿಸ್ತಿದ್ದೇವೆ ಅಂದ್ರೆ ಆ ಪ್ರಸಂಗದಾಗ ಒಂದು ರೊಟ್ಟಿ ಸಿಗ್ತಿತ್ತಂದ್ರೆ ಎಷ್ಟು ಸಂತೋಷ ಆಗ್ತದ್ರಿ. ಹಂಗೆ ನನಗೆ ನ್ಯಾಯ ಸಿಗ್ತದತ್ತಂದ್ರೆ ಕೇಳ್ತಾಳೆಪ್ಪ, ನ್ಯಾಯ ಸಿಗಂಗ ಮಾಡ್ತೀಯಾ? ಹೌದಮ್ಮ, ನನಗೆ ಪ್ರಸಾದ ಮಾಡಿಸು, ನಾ ಸಿಗಂಗ ಮಾಡ್ತೀನಿ ಅಂದಾಗ ಹೊಳ್ಳಿ ಬಾವಿ ನೀರಿಗೆ ಹೋಗಿ ಮೀಸಲ ನೀರನ್ನು ತಂದು ಪ್ರಸಾದ ತಯಾರು ಮಾಡ್ತಾಳಂತ್ರಿ. ಪ್ರಸಾದ ತಯಾರನ್ನ ಮಾಡಿ ಒಂದು ಅಗಲನ್ನ ಹಚ್ಚಿಟ್ಟಳು. ಪಂಚಾಮೃತ ಅಡಿಗೆಯನ್ನ ಅಪ್ಪ ಅಮೋಘ ಸಿದ್ದೇಶ್ವರಿಗೆ ಮಣಿ ಹಾಕಿ ಕುಂಡ್ರಿಸಿ ಮಾರಿ ಮುಂದ ಅಗಲನ್ನ ಹಚ್ಚಿಟ್ಟಳು ತಾಟಿನಲ್ಲಿ. ಆ ಎಳೆಗ ಅಮೋಘ ಸಿದ್ಧರಂತರ, ತಾಯಿ ಇನ್ನೊಂದು ಅಗಲ ಹಚ್ಚಂದ್ರ ಅವರು, ಇನ್ನೊಂದು ಅಗಲ ಹಚ್ಚು. ಅಕ್ಕಿ ಅಂದುಳೆಪ್ಪ, ಒಂದೇ ಅಗಲ ಇನ್ನೊಂದು ಅಗಲ ಯಾಕ, ಇನ್ನೊಂದು ಅಗಲ ಹಚ್ಚ ತಾಯಿ. ಆಯ್ತಪ್ಪ ಅಂತ ಹೇಳಿ ಮತ್ತೊಂದು ಅಗಲ ಹಚ್ಚಿ ತಂದು ಇಟ್ಟಳು. ಆವಾಗ ಅಮೋಘ ಸಿದ್ಧರಂದ್ರು, ನಿನ್ನ ಮಗನಿಗೆ ಕರಿ ಅಂದ್ರು. ನಿನ್ನ ಮಗನಿಗೆ ಕರಿ,
ಯಪ್ಪ ಮಹಾತ್ಮನೇ, ನನ್ನ ಮಗನಿಗೆ ನಾಗರಾಯಗೌಡ ಕೊಯ್ದಿದ್ದಕ್ಕಾಗಿ 7 ದಿವಸ ಉಪವಾಸ ಬಿದ್ದು ಭೂಮಿ ಮೇಲೆ ಹೊದ್ದಾಡಗತ್ತೀನಿ ಅಪ್ಪ. ಅದೇ ಗೋಳಾಟದಾಗ ನಾ ಹೊದ್ದಾಡಗತ್ತೀನಿ. ನನ್ನ ಮಗನಿಗೆ ಎಲ್ಲಿದು ಕರೀಲಿ? ನನ್ನ ಮಗ ಇಲ್ಲ, ಕೈಲಾಸ ಸೇರಿಕೊಂಡದೋ. ಎಲ್ಲಿ ಕುಳ್ಳಿ ನನ್ನ ಮಗ ಇಲ್ಲ. ಅವಾಗ ಅಮೋಘ ಸಿದ್ಧರಂತಾರೆ, ನಿನ್ನ ಮಗ ಇಲ್ಲ ಅಂತಂದ್ರೆ ಮಕ್ಕಳು ಇಲ್ಲ ಅಂತಂದ್ರೆ ನಾನು ನಿನ್ನ ಮಗನ ಜೋಡಿನೇ ಊಟ ಮಾಡ್ತಿದ್ದ, ಖರೆ ನಿನ್ನ ಮಗ ಇಲ್ಲ ಅಂದ್ರೆ ನಾ ಊಟ ಮಾಡೋದಿಲ್ಲ ಅಂತ. ನೋಡ್ರಿ ಹೆಂಗದ ಪರೀಕ್ಷೆ. ಮಗ ಇಲ್ಲ ಅಂತಂದ್ರೆ ನಾ ಉಣುದಿಲ್ಲ. ಅವಾಗ ನೀಲಮ್ಮ ಕಣ್ಣೊಳಗಿನ ನೀರು ಹಾಕಿ ಗೋಳಾಡಿ ಅಳ್ತಾಳೆ. ಅವಾಗ ಹೇಳ್ತಾರ, ತಾಯಿ ನಿನ್ನ ಮಗ ಇರ್ಲಾರ್ದೆ ನಾ ಊಟ ಮಾಡುದಿಲ್ಲ ತಾಯಿ, ದುಃಖ ಮಾಡಿಬೇಡ, ಒಂದು ಕೆಲಸ ಮಾಡು. ಏನಪ್ಪ? ನೋಡೋ, ಎಲ್ಲಿ ಮಗ ಕಳೆದದಂತ ನೀನು ಕಣ್ಣೀರು ಹಾಕಗತ್ತಿದ್ಯೋ, ಎಲ್ಲಿ ಮಗ ನಿನ್ನ ಕೈ ಬಿಟ್ಟು ಹೋಗ್ಯದಂತ ಕಣ್ಣನ ನೀರು ಹಾಕಿ ದುಃಖ ಮಾಡಗತ್ತಿದ್ಯೋ, ಆ ಜಾಗಕ್ಕೆ ಹೋಗು. ನಾಗರಾಯಗೌಡರು ನಿನ್ನ ಮಗನನ್ನ ಕೊಯ್ದಾರಲ್ಲ, ನಾಗರಾಯಗೌಡರ ರಾಜ್ಯಂಗಳದಾಗ ನಿಂತು ನಿನ್ನ ಮಗನಿನ ಹೆಸರು ತಗೊಂಡು ಕೂಗು ತಾಯಿ, ಕೂಗು. ರಾಜ್ಯಂಗಳದಾಗ ನಿಂತು ನಿನ್ನ ಮಗನ ನಾಮ ತೆಗೆದು ಕೂಗು ಅಂದಾಗ ನೀಲಮ್ಮಳಿಗೆ ಅನೇಕ ಸಂತೋಷ ಆಗಿಬಿಡ್ತು. ಭಯಂಕರವಾದ ಆನಂದ ಆಯಿತು. ಓಡಿ 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 ತಾಯಿ ನೀಲಮ್ಮ ನಾಗರಾಯಗೌಡರ ರಾಜ್ಯಂಗಳದಾಗ ಬಂದು ನಿಂತು ಮಗನ ನಾಮ ತಗೊಂಡು ಹೆಸರು ತಗೊಂಡು ಕೂಗ್ತಾಳೆ, ಮಗನೇ ಬಾರೋ ಎಲ್ಲಿದ್ದಿ ಅಂತ ಕೂಗಿದ್ರ ಯಾವ ಮೂಲೆ ಅಂದು ಮಗವನ್ನ ಹಂಬಲಿಸಿ ಅಂಬಗಲ ಹಾಕೋತ್ತ ತಾಯಿ ನೀಲಮ್ಮನ ಬಗಲಾಗ ಬಂದು ಕೂತತ್ತ. ನೋಡ್ರಿ ಪುಣ್ಯಾತ್ಮರೇ. ಅಮೋಘ ಸಿದ್ದೇಶ್ವರ ಮಹಾರಾಜ್ ಕಿ. ಎಂತ ಸಿದ್ಧಿ ಪುರುಷರಿ. ತಾಯಿ ಬಗಲಾಗ ಕೂತು ಓಡಿ ಹಂಬಲಿಸಿ ತಾಯಿಯನ್ನ ಮಗನ ಕಂಡಗೆ ಮುದ್ದಾಡಿಸ್ತಾಳೆ, ಮುತ್ತು ಕೊಡ್ತಾಳೆ. ಬಹಳ ಆನಂದ ಆಯಿತು. ಓಡಿ ತಗೊಂಡು ಬಂದು ಅಪ್ಪ ಅಮೋಘ ಸಿದ್ದೇಶ್ವರ ಸನ್ನಿಧಾನದೊಳಗೆ ಕುಂಡ್ರಿಸಿ ಆ ಮಗನನ್ನ ಕರೆದುಕೊಂಡು ಮಗನಿಗೆ ಕರ್ಕೊಂಡು ತಾಯಿ ಮಗನಿಗೆ ಕರ್ಕೊಂಡು ಮಹಾಪ್ರಸಾದ ಮಾಡಿದರು. ಮಹಾಪ್ರಸಾದ ಮಾಡಿ ತಾಯಿ ಮಗನಿಗೆ ಕೂಡಿಸಿ ಆಶೀರ್ವಾದವನ್ನ ಮಾಡಿ ಹಳ್ಳಿ ಮುಮ್ಮೆಟ್ಟ ಗುಡ್ಡಕ್ಕೆ ಹೋಗ್ತಾರೆ. ಎಂಥವ್ರವರು. ಅದಕ್ಕೆ ಇಲ್ಲಿ ನಮ್ಮ ಅಪ್ಪ ಮದಗಳು ಮತ್ತೆ ಸುಮ್ಮನೆ ಹಾಡಲ್ಲ. ಒಂದು ನಿಮಿಷ ನಿಮ್ಗೆ ಹೇಳ್ತೀನಿ, ಸಮಯ ಆಗ್ಯದ್ರಿ. ಅದಕ್ಕೆ ಅವರು ಒಂದು ಪದ್ಯ ಮಾಡ್ರಿ. ಇಲ್ಲಿ ಏನು ಮಾಡ್ರು ಅಂದ್ರೆ, ಶಿವಪುರ ಕೈತೋ ಶಿವನ ವಾಸ, ಅಮ್ಮೋಗ್ಯಾದೋ ಗುರುವಿನ ದಾಸ. ಶಿವಪುರ ಕೈತೋ ಶಿವನ ವಾಸ, ಅಮ್ಮೋಗ್ಯಾದ ಗುರುವಿನ ದಾಸ. ಹಗಲಿರಳು ಗುರು ಸೇವ ಮಾಡಿ ಭಕ್ತ್ಯಾಗಾದೋ ಪಾಸ. ಸೋಮಲಿಂಗನ ಸೇವೆ ಮಾಡಿ ಭಕ್ತ್ಯಾಗಾದೋ ಪಾಸ. ಶಿವಪುರ ಕೈತೋ ಗುರುವಿನ ಮ್ಯಾಲ ಇಟ್ಟ ನಯಿಸುವಾಸ. ಗುರುವಿನ ಮ್ಯಾಲ ಇಟ್ಟ ನಯಿಸುವಾಸ, ಸೋಮಲಿಂಗನ ಪೂಜಕ ಉಲ್ಲಾಸ. ಗುರುವಿನ ಮ್ಯಾಲ ಇಟ್ಟ ನಯಿಸುವಾಸ, ಸೋಮಲಿಂಗನ ಪೂಜಕ ಉಲ್ಲಾಸ. ಮುಮ್ಮೆಟ ಮಕಣಾಪುರಕ ಬಂದನೋ ಖಾಸ, ನಾಗರಾಯ ಗೌಡ ಇದ್ದೋ ಬಿರ್ಸ. ಮಕಣಾಪುರಕ ಬಂದನೋ ಖಾಸ, ನಾಗರಾಯ ಗೌಡ ಇದ್ದೋ ಬಿರ್ಸ. ಬಂದ ಅತಿಥಿಗಳಿಗೆ ಬಾ ಅಂತ ಕರೀಲಿಲ್ಲ, ನಾಗರಾಯ ಬಂದ ಅತಿಥಿಗಳಿಗೆ ಬಾ ಅಂತ ಕರೀಲಿಲ್ಲ. ಹಾಕಿ ಕುಂತಿದ ಹೊರಸ, ಮನೆ ಮುಂದ ಹಾಕಿ ಕುಂತಿದ ಹೊರಸ. ಏನೆಲ್ಲ ಮರೆತರ ತಮ್ಮ ಹಡದವರ ನೀ ಮರಿಬ್ಯಾಡೋ, ಉಪಕಾರ ತೀರಿಸಬೇಕು ಈ ಮಾತ ತಿಳದ ನೋಡೋ. ಉಪಕಾರ ತೀರಿಸಬೇಕು ಈ
ಮಾತ ಸುಳ್ಳಲ್ಲ ನೋಡೋ ಶಿವಪುರ. ಅಮ್ಮೋಗಿ ತೊಟ್ಟು ಜಂಗಮ ವೇಷ ಅಮ್ಮೋಗಿ ತೊಟ್ಟು ಜಂಗಮ ವೇಷ ಮನಿ ಮನಿ ಬೇಡುತ್ತ ನಡುದು ಭಿಕ್ಷಾ. ಅಮ್ಮೋಗಿ ತೊಟ್ಟು ಜಂಗಮ ವೇಷ ಮನಿ ಮನಿ ಬೇಡುತ್ತ ನಡುದು ಭಿಕ್ಷಾ. ನೀಲಮ್ಮನ ಮನೆಗೆ ಬಂದನೋ ಖಾಸ ನನ್ನ ಗುಣಿಸಿ ಮಾಡುವ ಸಂತೋಷ. ನೀಲಮ್ಮನ ಮನೆಗೆ ಬಂದನು ಖಾಸ ನನ್ನ ಗುಣಿಸಿ ಮಾಡುವ ಸಂತೋಷ. ತಾಯಿ ಮಗನಿಗೆ ಕೂಡಿಸನ ಅಮ್ಮೋಗಿ ತಾಯಿ ಮಗನಿಗೆ ಕೂಡಿಸನ ಅಮ್ಮೋಗಿ. ನನ್ನಪ್ಪ ಕೇಳ್ರಿ ಅವರ ವಾಸ ಮುಮ್ಮಿಡ್ದಾಗ ಮಾಡ್ಯಾರ ಅವ್ರ ವಾಸ. ಶಿವಪುರ ಕೈತೋ ಶಿವನ ವಾಸ ಅಮ್ಮೋಗ್ಯಾದ ಗುರುವಿನ ದಾಸ. ಶಿವಪುರ ಕೈತೋ ಶಿವನ ವಾಸ ಅಮ್ಮೋಗ್ಯಾದ ಗುರುವಿನ ದಾಸ. ಹಗಲಿರಳು ಗುರುಸೇವ ಮಾಡಿ ಭಕ್ತಗಾದು ಪಾಸ. ಸೋಮಲಿಂಗನ ಸೇವೆ ಮಾಡಿ ಭಕ್ತಗಾದು ಪಾಸ. ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಪುಣ್ಯಾತ್ಮರೇ, ಬಹಳ ದೊಡ್ಡ ಪದ್ಯ ಇದು ಎಲ್ಲ. ಈಗ ಸಮಯ ಎಲ್ಲತ್ತ ನಿಮ್ಮ ಸುಮ್ಮನೆ ಶಟ್ಕಟ್ಟಿ ಅಡ್ಡೆ ನೋಡಿ ಹೇಳಿ ನಾವು. ಪುಣ್ಯಾತ್ಮರೇ, ನಮ್ಮ ನಿಂಬಾಳದಿಂದ ಬಂದ ನಮ್ಮ ಜೊತೆಗೂಡಿ ಬಂದಿರತಕ್ಕಂಥ ನಮ್ಮ ಪೂಜ್ಯರಿಯವರಾದ ಜಗನ್ನಾಥ ಹನುಮಂತರಾವ್ ಪೂಜ್ಯರಿಯವರು 101 ರೂಪಾಯಿ ಕೊಟ್ಟಿದ್ದಾರೆ. ಆ ಪುಣ್ಯಾತ್ಮರಿಗೆ ಅಮೋಘ ಸಿದ್ಧ ಗುರು ಸೋಮಲಿಂಗ ಮಾಳಿಂಗೇಶ್ವರ ರೇವಣ ಸಿದ್ಧ ಶರಣ ಬಸವೇಶ್ವರ ಐಶ್ವರ್ಯ ಕೊಳ್ಳೆತ್ತ ದೇವರಲ್ಲಿ ಬಿಡಿಕೊಂಡು ವಿಷಯ ಎಲ್ಲಿಗೆ ಬಂದಿದ್ರಪ್ಪ ನೆನಪಿಟ್ರೆ ಯಾರು? ತಾಯಿ ಮಗನಿಗನ್ನ ಕೂಡಿಸಿ ಮುಮ್ಮೆಟ್ಟಿ ಗುಡ್ಡಕ್ಕೆ ಹೋದರಪ್ಪ ಅಮೋಘ ಸಿದ್ದೇಶ್ವರರು. ಸೋಮಲಿಂಗ ಅಮೋಘ ಸಿದ್ಧ ಇಲ್ಲಿ ಪುಣ್ಯಾತ್ಮರೇ ಒಂದು ಲಿಸ್ಟ್ ಮಾಡ್ರಿ. ಇನ್ನೊಂದಿಷ್ಟು ಮುಮ್ಮೆಟ್ಟಿ ಗುಡ್ಡಕ್ಕೆನ್ನ ಹೋಗಿದ್ರು. ಇಲ್ಲಿ ನಾಗರಾಯಗೌಡರ ದುಃಖ ದೂರ ಆಯ್ತು. ತಾಯಿ ಮಗನಿಗೆ ಅಮೋಘ ಸಿದ್ಧ ಕುಡಿಸಿದ್ರು. ಆ ಎಳೆಗ ಮತ್ತ ನಾಗರಾಯಗೌಡರನ್ನ ಆ ಎಳೆಗ ಗೊತ್ತಾಯ್ತು, ನಾನು ಬಂದವರಿಗೆ ನನ್ನ ಗುರುತ ಹಿಡಿಲಿಲ್ಲ, ಈಗ ನನ್ನ ಮಗಳ ಲಗ್ನವನ್ನ ಅವರಿಗೆ ಮಾಡಿ ಕೊಡಬೇಕತ್ ಇವರೇ ಅದರಂತ ತಿಳಿದು ಹಳ್ಳಿಯಲ್ಲಿ ಮುಮ್ಮೆಟ್ಟಿ ಗುಡ್ಡಕ್ಕೆ ಬರ್ತಾ ಇದ್ದಾನೆ. ಮುಮ್ಮೆಟ್ಟಿ ಗುಡ್ಡಕ್ಕನ್ನ ಬಂದು ಅಮೋಘ ಸಿದ್ದೇಶ್ವರಿಗೆ ದೀರ್ಘ ದಂಡವತ್ತವನ್ನ ಹಾಕ್ತಾನೆ. ನಾ ಬಂದಳಿಗೆ ಗುರುತು ಹಿಡಿಲಿಲ್ಲ, ನಾ ತಕ್ಕಂತೆ ಆ ಶಿಕ್ಷಣ ಅನುಭವಿಸಿದೆ, ನಿಮ್ಮ ಕೃಪೆಯಿಂದ ನಾನು ಉಳಿದೆ. ಆದರೆ ಈಗ ಆ ನನ್ನ ಮಗಳನ್ನು ನಿಮಗೆ ಕೊಟ್ಟು ನಾನು ಲಗ್ನ ಮಾಡ್ತೀನಿ ಅಪ್ಪ, ಮಾಡಿಕೊಡ್ತೀನಿ ಅಂತ ಅಂದಾಗ ಆ ನನ್ನ ಮಗಳಿಗೆ ಧರ್ಮಪತ್ನಿಯನ್ನು ತಾವ ಆಗಬೇಕು ಅಂದಾಗ ಅಮೋಘ ಸಿದ್ದೇಶ್ವರರು ಹೇಳ್ತಾರೆ, ಗೌಡ ಒಮ್ಮ ಏನು ನಾ ಹೊಳ್ಳಿ ಬಂದಿನಿ ನಿನ್ನ ಮನೆಗೆ ಬರಲಂದ್ರು. ಒಮ್ಮ ಏನು ಬಂದಿನಿ ಹೊಳ್ಳಿ ಬರುವುದಿಲ್ಲ, ಹಾಗಾದರೆ ಮುಂದಿನ ಗತಿ ಹೆಂಗ ದೇವ ಹೇಗತ್ತೆ ಕೇಳಿದಾಗ, ನೋಡೋ ನನಗೆ ಯಾವಾಗ ಬಂದಾಗ ಗುರುತ ನೀನು ಹಿಡಿಲಿಲ್ಲ, ಖರೆ ಒಮ್ಮನ ಬಾಗಲ ಹೊರಗೆ ಒಮ್ಮ ಕಾಲ ಬಂದಿಟ್ಟು ಬಂದಿನಿ ನೆನಪ ಇಟ್ಟಂದ್ರೆ ನಾ ಹೊಳ್ಳಿ ಬರೋಕ್ಕಿಲ್ಲ. ಖರೆ ನಿನ್ನ ಮಗಳನ್ನು ನನಗೆ ಕೊಟ್ಟು ಧರ್ಮಪತ್ನಿಯನ್ನ ಮಾಡ್ತೀಯಲ್ಲ, ಈಗ ನನ್ನ ಜೊತೆ ಲಗ್ನ ಬೇಡ, ನನ್ನ ಕೈ ಒಳಗಿದ್ದಿರ್ತಕ್ಕಂಥ ಬೆತ್ತಿನ ಜೊತೆಯಲ್ಲಿ ನಿನ್ನ ಮಗಳ ಲಗ್ನವನ್ನು ಆಗ್ತದ ಮಾಡಿಕೊಡು. ನೋಡಿ ಆಯ್ತು ದೇವಾ, ನೀವು ಹೇಳಿದ ಹಾಗೆ ನೀವು ಯಾವ ಮಾರ್ಗ ತೋರಿಸ್ತೀರಿ ಆ ಪ್ರಕಾರವಾಗಿ ನಾನು ಹಾಗೆ ಮಾಡ್ತೀನಿ ಅಂತ ಹೇಳಿ ಮಾತು ಕೊಟ್ಟು ಹೊಳ್ಳಿ ಬರ್ತಾ ಇದ್ದಾನೆ, ಮಕಣಾಪುರಕ್ಕೆ ಬರ್ತಾ ಇದ್ದಾನೆ. ಒಂದಾನೊಂದು ದಿವಸ ಆ ಪದ್ಮಾವತಿಯನ್ನು ಕುಂಕುಮ ಹಚ್ಚುವ ಕಾರ್ಯವನ್ನು ಮದುವೆಕ್ಕಿಂತ ಪೂರ್ವದಲ್ಲಿ ಮೊದಲು ನಿಶ್ಚಯ ಮಾಡ್ತಾರೆ. ಅವಾಗ ಆ ಕುಂಕುಮ ಹಚ್ಚು ಕಾರ್ಯಕ್ಕನ್ನು ಅಪ್ಪ ಭೂತಾಳಿ ಸಿದ್ಧನಿಗೆ ಕೊಟ್ಟು ಕಳಿಸ್ತಾರೆ ಅಮೋಘ ಸಿದ್ದೇಶ್ವರರು. ಆ ಕಾರ್ಯವನ್ನು ಸಿದ್ಧಿಯನ್ನು ಮಾಡಿ ಬಾ ಅಂತ ಹೇಳಿ ಕಳಿಸಿದಾಗ ನಾಗರಾಯಗೌಡರು ಮಕಣಾಪುರದಲ್ಲಿ 7 ಹಟ್ಟಿ ಗೌಡರು ಸಾಕಾಗಟ್ಟು ಜನ
ಕೂಡಿ ಅತಿ ವಿಜೃಂಭಣೆಯಿಂದ ಕುಂಕುಮ ಹಚ್ಚುವ ಕಾರ್ಯವನ್ನು ನೆರವೇರಿಸಿಕೊಟ್ರು. ಆ ಕಾರ್ಯವನ್ನು ಮುಗಿಸಿ ಹೋಗುವಂಥ ಸಂದರ್ಭದೊಳಗೆ ನಾಗರೇಗೌಡರ ಧರ್ಮ ಪತ್ನಿ ನಾಗಬಾಯಿಯನ್ನು ಭೂತಾಳಿಸಿದೊಳಗಂದಳತ್ರಿ. ಏನಂದಳು, ಯಪ್ಪ ಈಗ ಹ್ಯಾಂಗ ನೀವು ಒಬ್ಬನೇ ಬಂದಿದ್ದು ಮದಿಗೆ ಹಿಂಗೆ ಬರಬೇಡ ಅಂದಳತ್ರಿ. ನೋಡ್ರಿ, ಯಾಕಂದ್ರೆ ನಾವು ದೊಡ್ಡ ಗೌಡ್ರು ನಮ್ದೆಲ್ಲ ಇದು ಆಗ್ತದ, ಖರೆ ಒಂದು ಕೆಲಸ ಮಾಡಬೇಕು, ನಾವೊಂದು ಸೇರು ನವಣಿ ಕಾಳು ಕೊಡ್ತಾ ಈ ಕಾಳಿಗೆ ಒಂದು ಮನುಷ್ಯ ತರಬೇಕು ನೀವು ಅಂದಳತ್ತಕ್ಕೆ. ಒಂದು ಕಾಳಿಗೆ ಒಂದು ಮನುಷ್ಯ ತರಬೇಕ್ರಿಪ್ಪ ಅಂತಂದಾಗ ಭೂತಾಳಿಸಿದ್ದನ ಕೈಯಾಗ ಕೊಟ್ಟಳು. ಆಯ್ತಂತ ಹೇಳಿ ಭೂತಾಳಿಸಿದ್ದ ನವಣಿ ಕಾಳು ತೊಗೊಂಡು ಗುಡ್ಡಕ್ಕೆ ಬಂದು ಅಮೋಘ ಸಿದ್ದೇಶ್ವರಿಗೆ ಅಪ್ಪನಿಗೆ ತಿಳಿಸಿದ್ರು ವಿಷಯ. ಆ ಎಳೆಗ ಅಮೋಘ ಸಿದ್ಧರಂದ್ರು, ಒಂದು ಮನುಷ್ಯ ಯಾಕೋ ಒಂದು ಕಾಳಿಗೆ 100 ಮನುಷ್ಯ ಒಯ್ಯಾಗತ್ತೆ ಅಂದ್ರು. ಅವರು 100 ಒಯ್ಯಾಗತ್ತೆ ಅಂದರು. ಅವಾಗ ಹೇಳ್ತಾರೆ ಭೂತಾಳಿ ಸಿದ್ಧನಿಗೆ, ಅಪ್ಪ ಭೂತಾಳಿ, ಈ ಲಗ್ನ ಕಾರ್ಯ ಆಗೋಕ್ಕಿಂತ ಪೂರ್ವದಲ್ಲಿ ಗುರುವಿನ ಹಬ್ಬ ಮಾಡಬೇಕು. ಯಾಕಂತಂದ್ರೆ ಮಕಣಾಪುರಕ್ಕೆ ಹೋಗಿ ಗುರು ಸೋಮಲಿಂಗರನ್ನ ಪಲ್ಲಕ್ಕಿ ಒಳಗೆ ಬರಮಾಡಿಕೊಂಡು ಮುಮ್ಮೆಟ್ಟಿ ಗುಡ್ಡಕ್ಕನ್ನ ತಂದು ಜಗಲಿ ಮೇಲೆ ಕುಂದ್ರಿಸಿ ಅವರ ಹಬ್ಬದ ಕಾರ್ಯವನ್ನ ಮಾಡಬೇಕಂತಂದಾಗ ಭೂತಾಳಿ ಸಿದ್ಧ ಕೇಳ್ತಾನೆ, ಯಪ್ಪ ಈ ಲಗ್ನ ಕಾರ್ಯದಕ್ಕಿಂತ ಪೂರ್ವದಲ್ಲಿ ಗುರುವಿನ ಹಬ್ಬ ಮಾಡೋದು ಏನು ಕಾರಣದ ಏನದ? ಆಗ ಅಮೋಘ ಸಿದ್ದೇಶ್ವರರು ಹೇಳ್ತಾರೆ, ಯಪ್ಪ ಇದು ಯಾಕೆ ಗುರುವಿನ ಹಬ್ಬ ಮಾಡಬೇಕು ಅಂತಂದ್ರೆ, ಈ ನಮ್ಮ ಮುಂದಿನ ಪೀಳಿಗೆ ಪ್ರಪಂಚ ತಾವು ಮಾಡೋಕ್ಕಿಂತ ಪೂರ್ವದಲ್ಲಿ ಗುರುವಿನ ಹಬ್ಬ, ಗುರುವಿನ ಆ ಮಹಾಪ್ರಸಾದ, ಗುರುವಿನ ವೈಭವವನ್ನು ಮಾಡಿ ತಮ್ಮ ಪ್ರಪಂಚದ ಜೀವನವನ್ನು ಸಾಗಿಸಲಿ ಅಂಥೇಳಿ ಅದಕ್ಕೆ ಮೊದಲ ಗುರುವಿನ ಹಬ್ಬವನ್ನೇ ಮಾಡಬೇಕು ಅಂತ ಹೇಳಿ ಅದು ಪಾಠ ಹಾಕಿ ಕೊಟ್ಟರು. ಈಗ ಇನ್ನೂ ನಮ್ಮ ಅಮೋಘ ಸಿದ್ದೇಶ್ವರರ ಭಕ್ತರೆಲ್ಲದರ ಪುಣ್ಯಾತ್ಮರೇ, ಮೊದಲ ಅಮೋಘ ಸಿದ್ಧನ ದೊಡ್ಡ ಹಬ್ಬ ಅಂತ ನೀವು ಕೇಳಿರಲ್ಲ, ದೊಡ್ಡ ಹಬ್ಬ ಮಾಡಿನೇ ಅವರು ಲಗ್ನ ಕಾರ್ಯ ಮಾಡ್ಕೋಗ್ತಾರೆ. ನಮ್ಮ ಕಡೆ ಇಲ್ಲ. ಅದಕ್ಕೆ ಈ ಪ್ರಕಾರ ಅದು ನಡಿಬೇಕಂತ ಹೇಳಿದಾಗ ಆಯ್ತಪ್ಪ ಅಂತ ಹೇಳಿ ಅವಾಗ ಮಕಣಾಪುರಕ್ಕೆ ಬಂದು ಗುರು ಸೋಮಲಿಂಗನನ್ನ ಬರಮಾಡಿಕೊಂಡು ಪಲ್ಲಕ್ಕಿ ಒಳಗೆ ಕುಂಡ್ರಿಸಿಕೊಂಡು ಅನೇಕ ಎಲ್ಲ ಸಾಕಾಗಟ್ಟು ಸುತ್ತಮುತ್ತಿನ ಜನರನ್ನು ಆ ವೈಭವದೊಳಗೆ ಕೂಡ್ತಾ ಇದ್ದಾರೆ. ಮುಮ್ಮೆಟ್ಟಿ ಗುಡ್ಡದೊಳಗೆ ಜಗಲಿಯನ್ನು ನಿರ್ಮಿಸಿ ಕುಂಭವನ್ನು ಹಾಕಿ ಪಲ್ಲಕ್ಕಿ ಒಳಗವನ್ನು ಗುರುವಿನನ್ನು ಊದಿಸುತ್ತಾ ಬಾರಿಸುತ್ತಾ ವೈಭವದಿಂದ ಮೆರವಣಿಗೆ ಮಾಡುತ್ತಾ ಬರ್ತಾ ಇದ್ರು. ಕೂಡಿದ ಜನರಂದ್ರಂತೆ ಇದು ಭೂಲೋಕಲ್ಲ, ನಾವು ಕೈಲಾಸದಾಗ ಇದ್ದಂಗ ನಾವೆಂಥ ಪುಣ್ಯವತರಂತ ಎಲ್ಲ ಮಾತಾಡ್ತಿರಂತ್ರಿ ಜನ. ಮುಮ್ಮೆಟ್ಟು ಗುಡ್ಡಕ್ಕೆ ಬಂದು ಆ ಸಮಯದೊಳಗೆ ಗುರುವಿನ ಹಬ್ಬ ಮಾಡ್ತಾರೆ. ಅಲ್ಲಿ ಏನು ರಂಗ ಕುಂಭ ಹಾಕಿರ್ತಕ್ಕಂಥ ಒಬ್ಬ ರಾಮಣ್ಣ ಅಂತಕ್ಕಂಥ ಒಳ್ಳೆ ಸಾಧ್ವಿಕ ಮನುಷ್ಯ ಆತ, ಬಹಳ ದುಡಿದಿದನಾತ. ಆ ರಾಮಣ್ಣನಿಗೆ ರಂಗ ಕುಂಭ ಹಾಕಿದ್ದಕ್ಕಾಗಿ ಅಮೋಘ ಸಿದ್ದೇಶ್ವರ ಅವನಿಗೊಂದು ಮೂಲಿ ಚಾರ್ಜ ಕೊಟ್ರಂತ್ರಿ. ಚಾರ್ಜ್ ಕೊಟ್ರು, ಏನಂದ್ರೆ ನೀ ರಾಮಣ್ಣ ಹೋಗಿ ರಂಗಸಿದ್ಧನಾಗಿ ಸೊಲ್ಲಾಪುರ ಜಿಲ್ಲೆ ಮಂಗಳವೇಡ ತಾಲೂಕಿನೊಳಗ ತಮದಂಡಿ ಒಳಗ ಇರು, ನಿನ್ನ ಗುಡಿ ಆಗ್ತದ, ನೀ ಭಕ್ತರು ಉದ್ಧಾರ ಮಾಡತ್ತ ಅವನಿಗೆ ಆಶೀರ್ವಾದ ಮಾಡಿದ್ರು. ಆಶೀರ್ವಾದವನ್ನ ಮಾಡಿದ್ರು. ಆ ಗುರುವಿನ ಕಾರ್ಯವನ್ನೆಲ್ಲ ನೆರವೇರಿಸಿ ಪರಿಪೂರ್ಣ ಆದ ಬಳಿಕ ಮುಂದೆ ಅವಾಗ ಆ ಬೆತ್ತಿನ ಜೊತೆಯಲ್ಲಿ ಲಗ್ನವನ್ನ ಕಾರ್ಯವನ್ನ ಸಿದ್ಧತೆ ಮಾಡ್ತಾರೆ. ಖರೆ ಆ ಕಾರ್ಯದೊಳಗೆ ಸಿದ್ಧತೆ ಆಗೋಕ್ಕಿಂತ ಪೂರ್ವದಲ್ಲಿ ಗುರುವಿನ ಹಬ್ಬದ ಪೂರ್ವದಲ್ಲಿ ಲಗ್ನ ಕಾರ್ಯದ ಪೂರ್ವದಲ್ಲಿ ಇನ್ನೊಂದು ಭೂತಾಳಿ ಸಿದ್ಧನಿಗೆ ಅಮೋಘ ಸಿದ್ದೇಶ್ವರರು ಹೇಳಿದ್ರು, ನೋಡಪ್ಪ ಈ ಲಗ್ನ ಕಾರ್ಯಕ್ಕೆ ಹಬ್ಬಕ್ಕೆ ಬಾಳೆದ ಖಂಡ್ರಾಯನನ್ನು ಹೋಗಿ ಕರಿಕೊಂಡು ಬಾ. ನೋಡ್ರಿ ಬಾಳೆದ ಖಂಡ್ರಾಯ, ಆ ಬಾಳೆದ ಖಂಡ್ರಾಯನನ್ನು ಕರ್ಕೊಂಡು ಬಾ. ಅಷ್ಟೇ ಅಲ್ಲ, ಮಣೂರದ ಎಲ್ಲಮ್ಮಳಿಗೂ ಕೂಡ ಇಲ್ಲಿ ಕರ್ಕೊಂಡು ಬಾ. ನೀವು ಮೂವರನ್ನು ಕೂಡಿಕೊಂಡು ಈ ಲಗ್ನ ಕಾರ್ಯವನ್ನು ಯಶಸ್ವಿಯಾಗಿಸಬೇಕು ಅಂತ ಹೇಳಿದಾಗ ಅಮೋಘ ಸಿದ್ಧನ ಆಜ್ಞೆ ಪ್ರಕಾರವನ್ನು ಭೂತಾಳಿ ಸಿದ್ಧ ಬಾಳೆದ ಖಂಡ್ರಾಯ ಮಣೂರ ಎಲ್ಲಮ್ಮಳನ್ನು ಕರೆಕೊಂಡು ಆ ಪದ್ಮಾವತಿ ಜೊತೆಯಲ್ಲಿ ಮಕಣಾಪುರದಲ್ಲಿ ಲಗ್ನ ಕಾರ್ಯವನ್ನು ಸಿದ್ಧತೆಯನ್ನು ಎಲ್ಲ ಸರಿಯಾಗಿ ಗೌಡ್ರು ಮಾಡಿದ್ರು. 101 ಚೀಲದ ಪ್ರಸಾದ ಅಡಿಗೆ ತಯಾರು ಮಾಡಿ ಕೂತಿರ್ತೀರಿ ಅವರೆಲ್ಲ. ಯಾಕೆ ಭಾಳ ಮಂದಿಗೆ ತೊಗೊಂಡು ಬಾ ಅಂತ ಹೇಳಿರಲ್ಲ ಅವರು. ಹೇಳಿದ್ರು ಆ ಮಕಣಾಪುರಕ್ಕೆ ಲಗ್ನ ಕಾರ್ಯಕ್ಕೆ ಬರ್ತಕ್ಕಂಥ ಸಮಯದೊಳಗ್ರಿ ಯಾರು ಎಷ್ಟು ಜನರಿ ಅಲ್ಲಿ ಭೂತಾಳಿ ಸಿದ್ಧ, ಬಾಳೆದ ಖಂಡ್ರಾಯ ಮತ್ತು ಮಣೂರು ಎಲ್ಲಮ್ಮ 3 ಜನ. ಅವಾಗ ಅಮೋಘ ಸಿದ್ಧರು ಹೇಳಿದ್ರತ್ತ ಬಾಳೆದ ಖಂಡ್ರಾಯಿಗ ಏನು ಹೇಳಿದ್ರು, ಮಕಣಾಪುರ ಊರು ಸನಿ ಹೋದಂಗ 7 ಕೋಟಿ ಉಗೆ ಅಂದು ಬಿಡು ಅಂದ್ರತ್ರಿ. ನೋಡ್ರಿ 7 ಕೋಟಿ ಉಗೆ ಅಂದು ಬಿಡು ಅಂದ್ರು. ಆಯ್ತಪ್ಪ ಅಂತ ಹೇಳಿ ಬಾಳೆದ ಖಂಡ್ರಾಯ ಅಂದ. ಮಣೂರು ಎಲ್ಲಮ್ಮಳಿಗೆ ಅಂದ್ರು, ತಾಯಿ ನೀನು ಉದ ಅಂತ ನೀ ಅಂದು ಬಿಡು ಅಂದ್ರು.
ಅಂದ ಬಿಡು ಅಂದಾಗ ಆಯ್ತತ್ತೇಳಿ ಅಪಣಿ ತಗೊಂಡು ಮಕಣಾಪುರ ಸಮೀಪಕ್ಕೆ ಬಂದಾಗ ಬಾಳ್ಯದ ಕಂಡ್ರಯ್ಯ 7 ಕೋಟಿ ಉಗೆ ಅಂದು ಕೂಡಲೇ 14 ಕೋಟಿ ಜನ ತಯಾರಾಯ್ತತ್ರಿ. 14 ಕೋಟಿ ಜನ ತಯಾರಾಯ್ತು. ಮಣೂರ ಎಲ್ಲಮ್ಮ ಉದೇ ಅಂದ ಕೂಡಲೇ ಅಸಂಖ್ಯ ಜನ ತುಂಬಿ ತುಳ್ಕೋಗತ್ತ. ಮಕಣಾಪುರದಾಗ ಕೂಡಿದ ಮಂದಿ ಮಕಣಾಪುರದವ್ರು ಅನ್ನೋದು ಯಾರಿಗೆ ಗೊತ್ತು ಸಿಗಲ್ಲಾಯ್ತು. ಮಂದ್ಯಾಗ ಗೌಡ್ರ ದಿಕ್ಕು ತಪ್ತು. ದೂರಿಂದ ನೋಡಿದ್ರು ಇದು ಯಾನಂದ್ರೆ ಅವರು ಇದು ತಿಳಿಲಾರ್ದಂಗ ಆಯ್ತು. ಆ ಎಳ್ಯಾಗ ಹೊಳ್ಳಿ ಏನು ನಾಗಬಾಯಿ ಹೇಳಿದಳಲ್ರಿ ತನ್ನ ಧರ್ಮ ಪತ್ನಿ ನಾಗರಾಯಗೌಡಗೆ ಹೇಳಿ, ನಾ ಹೇಳಿದ್ದು ತಪ್ಪೈತಪ್ಪ, ನೀವು ಸಾಮಾನ್ಯದವರಲ್ಲಯ್ಯಪ್ಪ, ಇದು ಎಲ್ಲ ನಿಮ್ಮ ಆಟದ, ನಾ ಅಂದಿದ್ದು ತಪ್ಪಾಯ್ತು, ನಂದು ಕ್ಷಮಾ ಮಾಪಿ ಮಾಡ್ರಿ ಅಂದಾಗ ಇದ್ದ ಮಂದಿ ಎಲ್ಲ ಮಾಯ ಮಾಡಿಬಿಟ್ರತ್ತ ಉದ್ಭವಿಸೋದು. ಮತ್ತು ಇವರು 3 ಮಂದಿ ಹೋಗಿ ಆ ಮಕಣಾಪುರದ ಒಳಗ ಅಪ್ಪ ಅಮೋಘ ಸಿದ್ದೇಶ್ವರ ಈ ಕೈ ಒಳಗಿದ್ದ ಬೆತ್ತಿನ ಜೊತೆಯಲ್ಲಿ ಲಗ್ನ ಕಾರ್ಯವನ್ನು ಬಹಳ ವೈಭವದಿಂದ ಅನೇಕ ಜನರನ್ನು ಕೂಡಿ ಬಹಳ ವೈಭವದಿಂದ ಮಕಣಾಪುರದ ಕ್ಷೇತ್ರದಲ್ಲಿ ಅದನ್ನು ನಡೀತಾ ಇದೆ. ಅದಕ್ಕೆ ಇಂದಿನ ದಿವಸ ಈ ಕಾರ್ಯ ಇದು ಪ್ರಪ್ರಥಮ ಬಾರಿ ಈ ದ್ಯಾವಂತಿಗೆ ಗ್ರಾಮದಾಗಪ್ಪ ಅಮೋಘ ಸಿದ್ಧನ ಲಗ್ನ ಕಾರ್ಯ ಅಪ್ಪ ನಮ್ಮ ಬಸುತಾತವರ ಅಜ್ಜವರ ಸನ್ನಿಧಾನದೊಳಗೆ ಅಮೋಘ ಸಿದ್ದೇಶ್ವರ ಜಾತ್ರೆಯಲ್ಲಿ ನೀವೆಲ್ಲರೂ ಕೂಡಿಕೊಂಡಿರಿ. ಅದು ಆಗೂ ಬೇರೆ ಅಲ್ಲ, ಈಗೂ ಬೇರೆ ಅಲ್ಲ. ಇದು ನೀವು ಭಾಳ ಪುಣ್ಯವಂತರಂತ ಹೇಳಿ ಇನ್ನು ಮುಂದೆ ಅಪ್ಪ ಅಮೋಘ ಸಿದ್ದೇಶ್ವರ ಆ ಲಗ್ನ ಕಾರ್ಯವನ್ನು ಇಲ್ಲಿ ಕೂಡ ತಾವೆಲ್ಲ ನೆರವೇರಿಸಿಕೊಂಡಿದ್ರಿ. ಅಲ್ಲಿ ಹೆಂಗಾಗ್ಯದ ಇಲ್ಲೇನು ಈಗ ನಡೀತದ. ತಾವೆಲ್ಲರೂ ಭಕ್ತಿಪೂರ್ವದಿಂದ ಅದನ್ನು ಇಟ್ಕೊಂಡು ಕಾರ್ಯ ಯಶಸ್ವಿಗೊಳಿಸ್ರಿ, ಅದರೊಳಗೆ ತಾವೆಲ್ಲರೂ ಪಾತ್ರವಹಿಸ್ರಿ ಅಂತ ಹೇಳಿ ಮುಂದಿನ ಕಾರ್ಯಕ್ರಮ ಪ್ರಾರಂಭ ಮಾಡ್ರಿಪ್ಪ ಲಗ್ನ.